ಸರ್ ಈಗ ನಾವು ಎಲ್ಲ ಮೀಡಿಯಲ್ಲೂ ಒಂದು ವಿಡಿಯೋ ಹರಿದಾಡ್ತಾ ಇದೆ. ಈಗ ನೋಡಿ ಸರ್, ಒಂದು ಅಕ್ಕಿ 1750 ಕಿಲೋಮೀಟ್ರು 52 ದಿವಸಕ್ಕೆ ಬಂದಿದೆ ಅಂತೇಳಿ ಎಲ್ಲ ನ್ಯೂಸ್ ಚಾನಲಲ್ಲೂ ನೋಡಿದೀವಿ ನಾವು. ಅದ್ರ ಬಗ್ಗೆ ನಮಗೆ ಅಷ್ಟು ಕ್ಲಾರಿಟಿ ಇಲ್ಲ. ಈಗ ನೀವು ಓಮರ್ ಫ್ಯಾನ್ಸ್ ಇಲ್ಲಿ ಇರೋದ್ರಿಂದ ಈಗ ನೀವೇನಾದ್ರು ಆ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಾ ಇಲ್ಲ ಅದು ಹೆಂಗೆ ಅದು 52 ದಿವಸದ ಒಂಚೂರು ಹೇಳಿ ಸರ್. ಇಲ್ಲ ಅದು 52 ದಿವಸದ್ದು ನೀವು ಅವನ್ನೇ ಕೇಳಬೇಕು. ಯಾಕಂದರೆ ನಮ್ಮ ಫೆಡರೇಷನಲ್ಲಿ 1 to ಫಸ್ಟು ಸೆಕೆಂಡು ನಂದು ಬಂದು 5ನೇ ದಿನ ಬೆಳಗ್ಗೆ 7:58ಕ್ಕೆ ಬಂದಿದ್ದು. 2ನೇ ಬೋರ್ಡ್ ಬಂದು 6ನೇ ದಿನ ಮಾರ್ನಿಂಗು 8 ಗಂಟೆಗೆ ಬಂತು. ಇವರೇ ಅದು ಫೆಡರೇಷನಲ್ಲೇ ಬಂದಿದ್ದು 52 ದಿನಕ್ಕೆ ಬಂದಿರೋದು. ಅದು ಅವ್ನು ಹೇಳ್ಬೇಕಂದ್ರೆ 52 ದಿನಕ್ಕೆ ಬಂದರೆ 16 ದಿನಕ್ಕೂ 17 ದಿವಸಕ್ಕೆ ರೈಸೇ ಕ್ಲೋಸು. 10 ಬೋರ್ಡು ಕ್ಲೋಸ್ ಆಗಿತ್ತು. ಅದು ಬಂದಿರೋದು ಅವನು ಇಷ್ಟ, ಅವ್ನು ಸುಮ್ಮನೆ ಏನೋ ಮಾಡ್ಕೊಂಡು ಅವನೇ ಹುಡುಗ ಏನು ಮಾಡ್ತೀರ ಅವೆಲ್ಲ ನಮ್ಗೆ ಕೇಳ್ಬೇಕು ನೀವು. ಅದೇ ಫೆಡರೇಷನ್ ಅಲ್ಲೇ ನಿಮ್ದು ಪಾರ್ಟಿಸಿಪೇಟ್ ಮಾಡಿತ್ತ? ನಮ್ದು ಮಾಡಿತ್ತು, ಅದೇ ಫೆಡರೇಷನ್ ಅಲ್ಲೇ ಮಾಡಿದ್ದು. ಅವನು ಏನೋ ಸ್ವಲ್ಪ ಹೊಸ ಹುಡುಗ ಕ್ರೇಜು ಏನೋ ಮಾಡ್ಕೊಳ್ಳಲ್ಲ ಅವನು. ಫಸ್ಟ್ ಸೆಕೆಂಡ್ ನೀವೇ ಫೆಡರೇಷನ್? ನಾನೇ ಫಸ್ಟ್ ಸೆಕೆಂಡ್. ಈಗ ಫಸ್ಟ್ ಬೋರ್ಡ್ 4 ದಿವಸ ಕಂಪ್ಲೀಟ್ ಆಗಿ 5ನೇ ದಿವಸ ಬೆಳಿಗ್ಗೆ ಬಂದಿದೆ. ಹೌದು, 5ನೇ ದಿವಸ ಬೆಳಿಗ್ಗೆ 7:58ಕ್ಕೆ ಬಂತು. 2ನೇ ಬೋರ್ಡ್ 5 ದಿವಸ ಕಂಪ್ಲೀಟ್ ಆಗಿ 6ನೇ ದಿವಸ ಬೆಳಿಗ್ಗೆ ಬಂದಿದೆ. 6ನೇ ದಿವಸ ಬೆಳಿಗ್ಗೆ ಬಂದಿದೆ. ಅಂದ್ರೆ ನೋಡಿ ಫ್ರೆಂಡ್ಸ್, ಈಗ 1750 ಕಿಲೋಮೀಟರ್ 1 and 2 ಪ್ಲೇಸ್ ಅಲ್ಲಿ ಇದಾರೆ. ಅದೇ ಫೆಡರೇಷನ್ ಅಲ್ಲಿ ಒಂದು 4 ದಿವಸ ಕಂಪ್ಲೀಟ್ ಆಗಿ 5ನೇ ದಿವಸ ಬೆಳಿಗ್ಗೆ ಬಂದಿದೆ. ಇನ್ನೊಂದು 5 ದಿವಸ ಕಂಪ್ಲೀಟ್ ಆಗಿ 6ನೇ ದಿವಸ ಬೆಳಿಗ್ಗೆ ಬಂದಿದೆ. ನೋಡಿ, ಇದು ಮತ್ತೆ ಅದು 52 ದಿವಸಕ್ಕೆ ಬಂದಿದೆ ಅಂದ್ರೆ ಅದು ರೇಸೇ ಶೆಡ್ಯೂಲ್ ಕಂಪ್ಲೀಟ್ ಆಗಿರುತ್ತೋ ಏನೋ ಗೊತ್ತಿಲ್ಲ. ಕಂಪ್ಲೀಟ್ ಆಯ್ತು. 30 ಡೇಸ್ಗೆ ಕಂಪ್ಲೀಟ್ ಕ್ಲೋಸು. 30 ಡೇಸ್ ಕೊಟ್ಟಿದ್ರು ಆಕ್ಚುಲಿ ಅದು ಹೇಳ್ಬೇಕಾದ್ರೆ 16 ಡೇಸ್ಗೆ ಕ್ಲೋಸು. ಏನು 10 ಪ್ಲೇಸ್ ಇರೋ ಟಾಪ್ 10 ಪ್ಲೇಸ್ಮೆಂಟ್ ಇರೋದು. ಅದ್ರ ಮೇಲೆ ಬಂದಿರೋ ಬೋರ್ಡ್ ಅದು. ಅದ್ರ ಮೇಲೆ ಅಂತಂದ್ರೆ ಒಂದು ಮಂತಲ್ಲೂ ಬಂದಿಲ್ಲ. ಅದ್ರ ಮೇಲೆ 52 ಡೇಸ್ ಅಂತಂದ್ರೆ ಅವನೇ ಹೇಳಿದ್ದಾನೆ. ಅದು ಅವ್ನು ಕ್ರೇಜ್ ಹುಡುಗ ಏನೋ ಮಾಡ್ಕೊಳಲ್ಲ ಅವನು. ಅದೇ ಅವನ್ನೇ ಕೇಳ್ಬೇಕು. ಅವ್ರ ಲಾಫ್ಟ್ಗೆ ಅದು ಒಂದು ಒಳ್ಳೆ ಅವನು ಏನಂದ್ರೆ ಯಂಗ್ ಬೋರ್ಡ್ ಬಂತಲ್ಲ, ಯಾರ್ದು ಬಂದಿಲ್ಲ ಅಂತಲ್ಲ. ಯಂಗ್ ಬೋರ್ಡ್ ಬೇರೆ ನಮ್ಮ ಇವರು ಚಳ್ಳಕೆರೆ ಸಂದೀಪ್ ಅಂತ ಲಾಸ್ಟ್ ಇಯರ್ ಇರಬೇಕು, ಅವ್ರದ್ದು ಯಂಗ್ ಬೋರ್ಡ್ ಬಂತು. ಯಂಗ್ ಬೋರ್ಡ್ ಬಂದೈತೆ, ಇವ್ ಬಂದೇ ಇಲ್ಲ. ಅವನು ಬೇರೆಯವ್ರದ್ದು ಹೇಳಲಿಲ್ಲ, ಹಂಗೆಲ್ಲ ಮಾಡಬಾರ್ದು ಇವ್ರೆ. ಯಾಕಂದರೆ ಎಲ್ಲಾರು ಇದು ಮಾಡಬೇಕು. ಯಂಗ್ ಬೋರ್ಡ್ ನಮ್ಮ ಚಳ್ಳಕೆರೆ 1000 ಅವ್ರಿಗೆ 700 ಬರಲ್ಲ, 680 ಬರ್ತದೆ. ಅವ್ರದ್ದು ಬಂದಿದೆ, ಚಳ್ಳಕೆರೆ ಅವ್ರದ್ದು ಬಂದಿದೆ. ಜಬೀನಾ ಅಂತ ಪಾಪ ಅವನು ಇದ್ರವನು, ಯಾರು ಮಂಡ್ಯ ಹುಡುಗ, ಅವನು ಪಾಪ 4ನೇ ಪ್ಲೇಸ್ ಬಂತು. ಆದರೆ ಪಾಪ ಅವ್ನು ಹೆಂಗ ಲೇಬರ್ಸ್ ಕೆಲಸ ಮಾಡಿದ್ರು ಪಾಪ ನಮಗೆಲ್ಲ ಖುಷಿ. ಇವ್ರೆ ಅವನು ಪಾಪ ಬಂದೈತೆ, ಬಾರಿ ಬಡವ. ಅವನು 4th ಪ್ಲೇಸ್ ಬಂದಿದೆ. ಇವ್ರೆ ಅದೇ ಫೆಡರೇಷನ್ 4th ಪ್ಲೇಸ್ ಜಬೀನಾ ಅಂತ. ಸೆಕೆಂಡ್ ಥರ್ಡ್ ನೀವು 4th ಪ್ಲೇಸ್ ಅವನು. 8th ಡೇ ಈವ್ನಿಂಗ್ ಬಂತು. ನಂದು 6th ಡೇಗೆ 8th ಡೇ ಮಾರ್ನಿಂಗ್ ಒಂದು ಬಂತು. ಆಮೇಲೆ ಅವತ್ತು 8th ಡೇ ಬಂದು 3 ಬೋರ್ಡ್ ಬಂದಿದೆ. ನಂದೊಂದು ಬಂದು 3 ಬೋರ್ಡ್, ನಂದು 2 ಬೋರ್ಡ್ ಬಂತು. ನಂದು 3 ಚಿಲ್ಡ್ರೆಗೆ ಬಂತು. ಒಂದು 4:15 ಬಂದ್ರು ಅವನೇ ಬಂದ 4th ಪ್ಲೇಸು. ನಾನೇ 4th ಇರಬೇಕಾಗಿತ್ತು. ಯಾಕಂದರೆ ಟೈಮಿಂಗ್ಸ್ ವೆಲಾಸಿಟಿಯಲ್ಲಿ ಅವನು ಬರ್ತಾನೆ, ಡಿಸ್ಟೆನ್ಸ್ ಜಾಸ್ತಿ ಇದೆ. ಅವನಿಗೆ 80 ಕಿಲೋಮೀಟರ್ 90 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋದ್ರಿಂದ ಅವನೇ ಬಂದ 4th ಪ್ಲೇಸ್ಗೆ. ಈಗೆಲ್ಲ ಟಾಪ್ 10 ಅಲ್ಲಿ ಈಗ ಫಸ್ಟ್ ಸೆಕೆಂಡ್ ಥರ್ಡ್ ನೀವು 6-7 ದಿವಸಕ್ಕೆ ಮುಗಿಸ್ಬಿಟ್ಟಿದ್ದೀರಾ. ಅವ್ರದ್ದು 8ನೇ ದಿವಸಕ್ಕೆ ಬಂದಿದೆ. 8ನೇ ದಿವಸಕ್ಕೆ ಬಂದಿದೆ. ಓಕೆ ಸರ್, ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ, ಥ್ಯಾಂಕ್ ಯು ಸರ್. ಈಗ ನಿಮ್ಮ ಮನೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡಿರೋಂಥ ಮೇಲ್ಸ್ ಫಿಮೇಲ್ಸ್ ಎಲ್ಲ ತೋರಿಸಿದ್ರಿ. ಈಗ ನಿಮ್ಮ ಲಾಫ್ಟಲ್ಲಿ ಪೇರ್ಸ್ ಅಂದರೆ ನಿಮ್ಮ ಮನೆಯಲ್ಲಿ ತುಂಬ ಸಕ್ಸಸ್ ರೇಟ್ ಬಂದಿರೋಂಥ ಕೆಲವೊಂದು ಪೇರ್ಸ್ ನಮ್ಮ ವ್ಯೂಯರ್ಸ್ ಸಬ್ಸ್ಕ್ರೈಬರ್ಸ್ಗೆ ತೋರಿಸ್ಕೊಡಿ ಸರ್. ಇದು ಬಂದು ನೋಡಿ, ನಮ್ಮ ಪಂಚಮುಖಿ ಅಂತ ಹೇಳ್ತಾ ಇದ್ನಲ್ಲ, ಅದಕ್ಕೆ ಬಂದು ತಮ್ಮ. ಇವನು ಜೊತೆಯಲ್ಲಿ ಹುಟ್ಟಿರೋನು ಮೇಲು KGF ಅಲ್ಲಿ ರಾಜ ಅಂತ ಅವನ ಹತ್ರ ಇದೆ. ಇದ್ರ ತಮ್ಮನೇ ಬಂದು 1500 ಫಸ್ಟ್ ಪ್ಲೇಸ್. ಅದು ಅವಾಗ 2016 17 ರೆಕಾರ್ಡ್ ಮಾಡ್ತು. ಯಾವುದು ಇಡೀ ಇಂಡಿಯಾಗೇನೆ ಇದರ ಜೊತೆ ಪಟ್ಟನೆ. ತಿರ್ಗಿ ಬಂದು ಇದ್ರ ಮಗ ಬಂದು ಮನೆ ಸಾರದಲ್ಲಿ ಫಸ್ಟು. ಇದ್ರ ಮಗ ಇದು ಬಂದು ಏಜ್ ಬಂದು ಈಗ 12 ವರ್ಷ. ಇದು ರೇಸ್ಗೆ ಹಾಕಿಲ್ವ ಸರ್? ಇಲ್ಲ ಇದು ಹಾಕಿಲ್ಲ. ಈಗ ನಿಮ್ಮ ಫೇವ್ರೇಟ್ ಗಂಡಲ್ಲಿ ಈ ಗಂಡು. ಮೇಲೆ ಏಜ್ ಪರ್ಸನ್. ಈಗ ಅದಕ್ಕೆ ಯಾವ ಫಿಮೇಲ್ ಸೂಟ್ ಆಗಿದೆ ಸರ್? ಇದು ಬಂದು ಕೆನಡಿಯನ್ ಅಂತ. ಇದು ಏಜ್ಡು. ಇದು ನನ್ನ ಮನೇಲಿ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ 700 ಆಂಡೆ ಆಗಿದ್ದು. ಯಾವಾಗ 2016 ಸಾರಿ 15 ಈಗ ಆ ಮೇಲ್ಗೆ ಈ ಫಿಮೇಲ್ ಸೆಟ್ ಆಗಿದೆ. ಇದು ಸೆಟ್ ಆಗಿದೆ. ಮತ್ತೆ ಇವೆರಡು ಕೊಟ್ಟಿದ್ದೇನೆ 2023 ಡೆಲ್ಲಿ ವಿನ್ನರ್. 23 ತಮಿಳ್ನಾಡಲ್ಲಿ ನಡೆಸಿದ್ದು. ಇದು ಬಂದು ಕೆನಡಿಯನ್ ಲೈನ್ ಇದು. ಓಕೆ,
ಈ ಪೇರಲ್ಲಿ ನಿಮ್ಗೆ ಒಳ್ಳೆ ಸಕ್ಸಸ್ ರೇಟ್ ಬರ್ತಾ ಇದೆ ಲಾಂಗ್ ಡಿಸ್ಟೆನ್ಸ್. ಇದೆಲ್ಲ ಬಂದು ಬೇರೆ ನೀವು ಯಾವ್ದಕ್ಕೆ ಮ್ಯಾಚ್ ಮಾಡಿದ್ರು ಆಗ್ತದೆ ಇವ್ರೆ. ಈ ಫಿಮೇಲ್ ಮಾತ್ರ ಆಲ್ ರೌಂಡ್ ಬರ್ಡ್ ಇದು. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಫಿಮೇಲು. ನೋಡಿ ಇಲ್ಲಿ ಬಿಡ್ತೀನಿ. ಎಲ್ಲ ರೆಕ್ಕೆ ಇರೋದ್ರಿಂದ ನಿಲ್ಲಲ್ಲ ಅವು. ಫ್ರೆಂಡ್ಸ್ ನೋಡಿ, ಸಾರ್ಲಾಫ್ಟಲ್ಲಿ ಅವ್ರ ಫೇವ್ರೇಟ್ ಮೇಲಲ್ಲಿ ನೋಡಿ ಇದೊಂದು ಮೇಲು ಸರ್. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು ನಮ್ದು ಹಳೆ ಲೈನ್ ಇದು. ಇದರಲ್ಲಿ ಬಂದು ಸ್ವಲ್ಪ ತೈವಾನ್ ಬರ್ಡ್ ಮಿಕ್ಸ್ ಐತೆ ಇವ್ರೆ ಇದು. ಇದ್ರದ್ದು ಬರ್ಡ್ ಇವಾಗ ಮೇಲೆ ನೋಡಲ್ಲ, ಸೆಕೆಂಡ್ ಪ್ಲೇಸ್ ಬಂತಲ್ಲ ಡೆಲ್ಲಿ, ಅದಕ್ಕೆ ಅಪ್ಪ ಇದೆ. ಓಕೆ ಓಕೆ. ಈ 1705 ಕಿಲೋಮೀಟರ್ ಡೆಲ್ಲಿ ರೇಸಲ್ಲಿ ಸೆಕೆಂಡ್ ಬಂದಿರೋದ್ರ ಅಪ್ಪ. ನೋಡಿ ಫ್ರೆಂಡ್ಸ್, ಸಾರ್ಲಾಫ್ಟಲ್ಲಿ ಇದೊಂದು ಫೇವ್ರೇಟ್ ಗಂಡಿದು. ಈ ಮೂಗೆಲ್ಲ ಸ್ವಲ್ಪ ಏಜ್ ಆದ್ಮೇಲೆ ಈ ತರ ದಪ್ಪ ಆಗ್ಬಿಡುತ್ತೆ. ಒಂದೊಂದು ಲೈನಲ್ಲಿ ಬರ್ತದೆ, ಒಂದೊಂದು ಲೈನಲ್ಲಿ ಬರಲ್ಲ. ಏಜ್ ಆದ್ರೂ ಬರಲ್ವಾ? ಏಜ್ ಆದ್ರೂ ಬರಲ್ಲ ಒಂದೊಂದು ಲೈನಲ್ಲಿ. ಇದು ಬಂದು ಇಂಪೋರ್ಟ್ ಬೋರ್ಡ್ ಆಜನ್ ಬಿನ್ ಅಂತ ಇದ್ಬಿಟ್ಟು MG430 ಅಂತ. ಇದು ಬಂದು ಹೇಳ್ಬೇಕಂತಂದ್ರೆ ನಮ್ಮ ಡೈರೆಕ್ಟ್ ಇಂಪೋರ್ಟ್ ಬೋರ್ಡ್ ಇದು. ಒಳ್ಳೆ ವಿನ್ನರ್ ಇವ್ರೆ, ಒಳ್ಳೆ ವಿನ್ನರ್ ಈ ಲೈನಲ್ಲಿ. ಈಗ ಆ ಮೇಲ್ಗೆ ಈ ಫಿಮೇಲ್ ಸೆಟ್ ಆಗಿದೆ. ಇದು ಸೆಟ್ ಆಗಿದೆ ನೋಡಿ ಫ್ರೆಂಡ್ಸ್. ಈಗ ಇದರಿಂದ ನೋಡಿದ್ರಲ್ಲ ಮೇಲು, ಅದಕ್ಕೆ ಈ ಫಿಮೇಲ್ ಸೆಟ್ ಆಗಿದೆ ಅಂತೆ. ಇದು ಈ ಪೇರಲ್ಲಿ ಏನ್ ಸರ್ ಪರ್ಫಾರ್ಮೆನ್ಸ್? ಇಲ್ಲ ಸರ್, ಇದರಲ್ಲೆಲ್ಲ ಬಂದು ನೀವು ಶಾರ್ಟ್ ಲಾಂಗ್ ಮಾಡ್ತಿದ್ದೀರಿ ಇದರಲ್ಲಿ. ಈಗ ನಾಗ್ಪುರ್ ಗೆಲ್ತು ಅಂತಂದಲ್ಲ ಅವಾಗ್ಲೇ, ಅದ್ರ ತಮ್ಮ ಇವನು ಬಂದು 1000 ಗೆದ್ದವನೇ. ಮತ್ತೆ ಮೊನ್ನೆ ಡೆಲ್ಲಿಯಲ್ಲಿ ತಮಿಳ್ನಾಡಲ್ಲಿ ಮಾಡಿದಾಗ ಸೆಕೆಂಡ್ ಪ್ಲೇಸ್ ಹೊಡೆದವನೆ. ಓಕೆ, ಇದು ಕೂಡ ಈಗ ಪ್ರೆಸೆಂಟ್ ಪರ್ಫಾರ್ಮೆನ್ಸ್ ಅಲ್ಲಿ ಇದೆ. ಮತ್ತೆ ಇದ್ರ ತಮ್ಮನು ಮೊನ್ನೆ ಡೆಲ್ಲಿ ತಿರುಗಿ ಇನ್ನೊಬ್ಬ ಗೆದ್ದವನೆ. ಇದು ಪಂಚಮುಖಿ ಲೈನ್ ಸರ್? ಇದು ಪಂಚಮುಖಿ ಲೈನ್. ಇದು ನೋಡಿ ಫ್ರೆಂಡ್ಸ್, ಇದು ಮೇಲಿದು. ಇದರಲ್ಲೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆಯಂತೆ. ಆಮೇಲೆ ಇದು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಹೇಳಿದ್ರು ಸರ್. ಇದು ಬಂದು ನಮ್ಮ ಚೆನ್ನೈ ವೆಟ್ರಿಮಾರನ್ ಸರ್ ಬರ್ಡು. ಈ ಬರ್ಡಲ್ಲೂ ಚೆನ್ನಾಗಿ ಆಡ್ತಾ ಇದೆ ಈಗ. ಫಿಮೇಲ್ ಅಲ್ವಾ ಸರ್? ಫಿಮೇಲ್ ಈಗ ಈ ಫಿಮೇಲ್ಗೂ ಆಡ್ತಾ ಇದೆ. ಇದು ಬಂದು 1000 ಈ ಸಲ ಆಗ್ಬೇಕು ಅನ್ಕೊಂಡೆ, ಎಕ್ಸ್ಟ್ರಾ ಜಾಸ್ತಿ ಬರ್ಡ್ಗೆ ಹಾಕ್ಲಿಲ್ಲ. 700 ಚೆನ್ನಾಗಿದೆ ಇದರಲ್ಲಿ. ಇದೇನೆ ಅಲ್ಲ ಇದರಲ್ಲಿ ಮಕ್ಕಳು. ಫ್ರೆಂಡ್ಸ್ ನೋಡಿ, ಇದು ಸಾರ್ ಹೇಳಿದ್ರು ನಮ್ಮ ವೆಟ್ರಿಮಾರನ್ ಸಾರ್ದು ಅಂತೇಳಿ. ತಮಿಳಲ್ಲಿ ಫೇಮಸ್ ಡೈರೆಕ್ಟ್ರು ನಮ್ಮ ವೆಟ್ರಿಮಾರನ್ ಸಾರ್ ಅವರು ಕೊಟ್ಟಿರೋಂಥ ಬರ್ಡ್ ಅಂತ ಇದು. ಸಾರ್ ಆಮೇಲೆ ವೆಟ್ರಿಮಾರನ್ ಸಾರ್ ಎಲ್ಲ ಚೆನ್ನಾಗಿ ಕ್ಲೋಸ್ ಇದ್ದಾರೆ. ಹಾಗಾಗಿ ಬರ್ಡ್ಸ್ ಕೂಡ ಎಕ್ಸ್ಚೇಂಜ್ ಮಾಡ್ಕೊತಾ ಇರ್ತಾರೆ. ಅವರು ಕೂಡ ಬರ್ತಾ ಇರ್ತಾರೆ ಸಾರ್ ಲಾಫ್ಟ್ಗೆ, ಇವರು ಕೂಡ ಅವ್ರ ಲಾಫ್ಟ್ಗೆ ಹೋಗ್ತಾ ಇರ್ತಾರೆ. ನೋಡಿ, ಒಂಥರ ತುಂಬ ಹೆಮ್ಮೆ ಅನಿಸುತ್ತೆ. ನಮ್ಮ ಫಿಲ್ಮ್ ಡೈರೆಕ್ಟ್ರು, ಫೇಮಸ್ ಫಿಲ್ಮ್ ಡೈರೆಕ್ಟ್ರೆಲ್ಲ ನೋಡಿ ಹಕ್ಕಿ ಶೋಕಿ ಮಾಡ್ತಾ ಇದ್ದಾರೆ ಅಂದರೆ ನಮಗೂ ಒಂದು ಖುಷಿ. ಇದ್ರ ಅಮ್ಮ ಆ್ಯಕ್ಚುಲಿ ಬಂದು ಸಾರಿ ನಿಮಗೆ ತೋರಿಸಿಲ್ಲ, ಮೇಲೆ ಇತ್ತು. ಇದ್ರ ಅಕ್ಕ ಬಂದು 1500 ರೆಕಾರ್ಡ್, ಇಂಡಿಯಾ ರೆಕಾರ್ಡ್ ಇವ್ರೆ. ಇದ್ರ ಸ್ವಂತ ಅಕ್ಕ. ನಾನು ತೋರ್ಸೋದು ಮರ್ತದೆ ನಿಮಗೆ. ಹೋದ ವರ್ಷ 4ನೇ ದಿನ ಬೆಳಗ್ಗೆ ಬಂತು. 1500 ಕಿಲೋಮೀಟರ್. ಫೆಡರೇಷನ್ ಸರ್ ಅದು? ಫೆಡರೇಷನ್. ನಂದೇ ರೆಕಾರ್ಡ್ ಇತ್ತು 5:45 ದಿನಕ್ಕೆ. ಅದು ಬಂದು 4ನೇ ದಿನ ಬೆಳಗ್ಗೆನೆ ಬಂತು. ಓಕೆ ಓಕೆ. ಅದ್ರ ತಮ್ಮ ಇವನು.
ಇದು ರೇಸ್ ಮಾಡಿದ್ದೀರಾ ಸರ್? ಇದು ಮಾಡಿದೆ, ಇದು 700 ಹಾಕಿ ನಿಲ್ಲಿಸದೆ, ಸ್ವಲ್ಪ ಇದ್ರ ತಾಯಂದೇ ಅಲ್ಲಿ ಸ್ವಲ್ಪ ಬ್ರೀಡಿಂಗ್ ಪ್ರಾಬ್ಲಮ್ ಇರೋದ್ರಿಂದ ನಿಲ್ಲಿಸ್ಕೊಂಡೆ ಇರಲಿ ಬ್ರೀಡಿಂಗ್ ಬೇಕು ಅಂತೇಳಿ. ನೋಡಿ ಫ್ರೆಂಡ್ಸ್, ಸ್ವಂತ ಇದ್ರ ಅಕ್ಕನೇ ಲಾಸ್ಟ್ ಇಯರು 1500 ಕಿಲೋಮೀಟ್ರಲ್ಲಿ ರೆಕಾರ್ಡ್ ಮಾಡಿದೆ ಅಂತ ಹೇಳಿದ್ರು ಸರ್. ನೋಡಿ ಸ್ವಂತ ಅದ್ರ ತಮ್ಮನೇ ಇದು. ಅದಕ್ಕೆ ಇದಕ್ಕೆ ಜೊತೆ ಮಾಡಿರೋದು. ಇದಕ್ಕೆ ಬಂದು ಒಳ್ಳೆ ಮರಿ ಕೊಡ್ತಾ ಇದ್ದೇವೆ, ಚೆನ್ನಾಗಿ ಆಡ್ತಾ ಐತೆ. ಈ ಬ್ಲೂ ಬಾರ್ಗ್ ಇದು ಮೀಲಿ ಅಂದ್ರಲ್ಲ ಸರ್, ಇದು ರೆಡ್ ಚಕ್ಕರ್. ಮೀಲಿ ಬಂದು ಅದು ಸ್ವಲ್ಪ ಈ ಕಲರ್ ವೈಟ್ ಇರೋದು. ನೋಡಿ ಇದು ರೇಸ್ ಮಾಡಿಲ್ಲ ಸರ್ ಈ ಬರ್ಡ್? ಇಲ್ಲ ಮಾಡಿಲ್ಲ. ಸ್ಟಾಕ್ ಬರ್ಡ್ ಮಾಡ್ಬಿಟ್ರ ಫ್ರೆಂಡ್ಸ್. ನೋಡಿ ಇದು ಫೀಮೇಲ್. ಇದಕ್ಕೂ ಇದು ಹಿಂದೆ ನೋಡಿದ್ರಲ್ಲ ನೀವು ಬ್ಲೂ ಬಾರ್, ಇದಕ್ಕೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅಂತ ಹೇಳಿದ್ರು ಸರ್. ನೋಡಿ ಫೀಮೇಲ್ ಫ್ರೆಂಡ್ಸ್. ನೋಡಿ ಸಾರ್ಲಾಫ್ಟಲ್ಲಿ ಇದೆಲ್ಲ ಸ್ಟಾಕ್ ಬರ್ಡ್ ಫೀಮೇಲ್ಸ್. ಮೇಲೆ ಫಸ್ಟ್ ಒನ್ ಚಕ್ಕರ್. ಇದು ಡಿ ಸುಲ್ತಾನ್. ಫ್ರೆಂಡ್ಸ್ ನೋಡಿ ಸಾರ್ಲಾಫ್ಟಲ್ಲಿ ಪರ್ಫಾರ್ಮೆನ್ಸ್ ಮಾಡಿರೋಂಥ ಬರ್ಡ್ ನೋಡಿದ್ರಿ, ಆಮೇಲೆ ಅವ್ರ ಫೇವ್ರೇಟು ಮೇಲ್ಸ್ ನೋಡಿದ್ರಿ, ಫೀಮೇಲ್ಸ್ ನೋಡಿದ್ರಿ, ಆಮೇಲೆ ಅವ್ರು ಯಾವ ರೀತಿ ಪೇರ್ ಮಾಡ್ತಾರೆ ಅಂತೇಳಿ ಸ್ಯಾಂಪಲ್ ನಿಮಗೆ ಒಂದು 4-5 ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀವಿ. ನೀವು ಎಲ್ಲರೂ ನೋಡಿ ಫ್ರೆಂಡ್ಸ್, ಈಗ ಒಂದು ಎಪಿಸೋಡ್ ನೋಡ್ತೀವಿ ಅಂತ ಹೇಳಿದ್ರೆ, ಇಲ್ಲ ನಾವು ಎಪಿಸೋಡ್ ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಏನೋ ನಮ್ಮ ವ್ಯೂಯರ್ಸ್ ಸಬ್ಸ್ಕ್ರೈಬರ್ಸ್ ಒಂದು ವಿದ್ಯೆ ಕಲೀಲಿ ಅಂತ. ಈಗ ಸಾರು ಕೂಡ ಅಷ್ಟೇ, ಎಪಿಸೋಡಲ್ಲಿ ನೋಡಿ ಅವ್ರು ಫ್ರೀ ಮಾಡ್ಕೊಂಡು ಎಲ್ಲ ತೋರಿಸಿದ್ದಾರೆ ಅಂದರೆ ನೀವು ನೋಡ್ಬಿಟ್ಟು ನೀವು ಎಷ್ಟಾದರೆ ಅಷ್ಟನ್ನು ವಿದ್ಯೆ ಕಲೀಲಿ ಅಂತೇಳಿ ಅವರು ಕೂಡ ಪರ್ಫಾರ್ಮೆನ್ಸ್ ಮಾಡಿರೋ ಬರ್ಡು ತೋರಿಸಿದ್ದಾರೆ, ಅದ್ರ ಪೇರೆಂಟ್ಸ್ಗಳೆಲ್ಲ ತೋರಿಸಿದ್ದಾರೆ. ನೀವೆಲ್ಲ ಈ ಎಪಿಸೋಡ್ನ ಯೂಸ್ ಮಾಡಿಕೊಂಡು ನೀವು ಕೂಡ ನೋಡಿ ಅವ್ರು ಯಾವ ರೀತಿ ಮಾಡಿರ್ಬೋದು, ಜೊತೆ ಏನು, ಆಮೇಲೆ ಅವರು ಪರ್ಫಾರ್ಮೆನ್ಸ್ ಬರ್ಡ್ಗಳು ಯಾವ ರೀತಿ ಇದೆ ಅಂತೇಳಿ ನೀವು ಕೂಡ ನೋಡಿ ನೀವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸರ್. ಆಮೇಲೆ ಈ ಎಪಿಸೋಡಲ್ಲಿ ನೀವು ಯಾರ್ಯಾರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀರಾ ಸರ್? ಇಲ್ಲ, ನಮಗೆ ಎಪಿಸೋಡಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿ. ನೀವು ಮಾಡ್ತಾ ಇರೋದೇ ನಾನು ಸಂತೋಷ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಈ ಶೋಕಲ್ಲಿ ಹೇಳ್ಬೇಕಾದ್ರೆ ನಮ್ಮ ರಘು ಅವರಾಗಿರ್ಬೋದು, ಪಾಂಡುರಂಗ ರಾಜು, ಸುರೇಶು, KRPC ಸುರೇಶ್ ಅವರಾಗಿರ್ಬೋದು, ಮತ್ತು ಅಜಯ್, ಮಂಜು ಯಾದವ್, ನಾನೊಬ್ಬನೇ ಇದರಲ್ಲಿ ವಿನ್ನಿಂಗ್ ಮಾಡಿದ್ದೀನಿ ರೈಸಲ್ಲಿ ಅಂತೆಲ್ಲ ಇಲ್ಲ, ಇವರೆಲ್ಲರೂ ಸೇರಿ ಮಾಡಿರೋದೆ. ಮತ್ತು ನಮ್ಮ KGF ಅಲ್ಲಿ ಶಾಕಿರ್ ಇರ್ಬೋದು, ರಾಜ, ಮತ್ತು ನಮ್ಮ ಕೋಲಾರದಲ್ಲಿ ನಾಗಣ್ಣ, ಲೋಕಿ, ಮತ್ತು ಇನ್ನೂ ಇದ್ದಾರೆ. ಯಾಕಂದರೆ ನಾವು ಒಬ್ಬರೇ ಮಂಡ್ಯದಲ್ಲೂ ಮಾಡೋರೆ. ಮತ್ತು ಈಗ ಹೇಳಿದ್ನಲ್ಲ ಅವ್ನು ಜಬೀನಾ ಅಂತ ಪಾಪ ಹುಡುಗ ಮಾಡಿದ್ದಾನೆ, ಎಲ್ಲರೂ ಮಾಡಿದ್ದಾರೆ. ಇವತ್ತು ಅವರೆಲ್ಲ ಕೋಆಪ್ರೇಟ್ ಇದ್ದಾನೆ. ಫೆಡರೇಷನ್ ಇವತ್ತು ಈ ಲೆಕ್ಕಕ್ಕೆ ಬಂದಿದೆ. ನಾವು ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದರೆ ಅದೊಂದು ಕಾರಣನೇ. ಎಲ್ಲರೂ ನಮ್ಮ ಫೆಡರೇಷನ್ಗೆ ಹೆಲ್ಪ್ ಮಾಡವ್ರೆ. ಎಲ್ಲರೂ ನಮ್ಮ ಎಡಿಸನ್ ಸಾರು ಅಂತ ನಿಮ್ಗೆ ಗೊತ್ತಿರಬೇಕು, BRPS ಪ್ರೆಸಿಡೆಂಟು. ಎಲ್ಲರೂ ನಮ್ಮ ಕೋಆಪ್ರೇಟ್ ಮಾಡಿ, KRP ಇಂದ ಮಧು ಅವರು ಎಲ್ಲರೂ ಕೋಆಪ್ರೇಟ್ ಮಾಡಿ ಈ ಲೆವೆಲಿಗೆ ಬಂದೈತೆ. ನಮಗೂ ಏನೋ ಒಂದು ಖುಷಿ ಆಗ್ತದೆ. ಇವತ್ತು ಕರ್ನಾಟಕದಲ್ಲಿ ಹೇಳ್ಬೇಕಾದ್ರೆ ಸೌತ್ ಇಂಡಿಯಾ ಲೆವೆಲಲ್ಲೇ ನಮ್ಮ ಕರ್ನಾಟಕ ಫೆಡರೇಷನ್ ಅಂತಂದರೆ ಒಂದು ನೇಮ್ ಐತೆ. ರಿಸಲ್ಟು ಅಷ್ಟೇ. ಈಗ ಕರ್ನಾಟಕದಲ್ಲಿ ಹೇಳಬೇಕು ಅಂತಂದರೆ ನೀವು ಬೇರೆ ಸ್ಟೇಟಿಗೆ ಲೆಕ್ಕ ಹಾಕಿದ್ರೆ ಕರ್ನಾಟಕ ಲಾಟ್ ಆಫ್ ಫಾರಿನ್ ಲೆವೆಲ್ಗೂ ಹೋಗೈತೆ. ಇವತ್ತು ಯುರೋಪ್ ಲೆವೆಲ್ಗೆ ಹೋಗೈತೆ. ಏನು 1000 ಆಗಿರ್ಬೋದು, 750 ಆಗಿರ್ಬೋದು, 1500 ಆಗಿರ್ಬೋದು, ಅಲ್ಲಿನ ಟೈಮಿಂಗ್ಸ್ ಲೆವೆಲಿಗೆ ಬಂದಿದ್ದಾರೆ. ಅದರಿಂದ ಹೇಳಿ ನಮಗೂ ಒಂದು ಖುಷಿ ಆಗ್ತದೆ, ಈ ಲೆವೆಲ್ಗೆ ಬೆಳೆದೈತಪ್ಪ ಶೋಕು ಅಂತ ಹೇಳ್ಬಿಟ್ಟು. ಕರ್ನಾಟಕದಲ್ಲಿ ಈಗ ಒಂದು ಅಪ್ರಾಕ್ಸಿಮೇಟ್ ಎಷ್ಟು ಕ್ಲಬ್ ಇದೆ ಸರ್ ಓಮರ್ದು? ಈಗ ಬಂದು ಒಂದು 25 ಕ್ಲಬ್ ಆಗಿರ್ಬೋದು ಇವ್ರೆ. ಎಲ್ಲ ರಾಯಚೂರು ಆಗೈತೆ, ಮತ್ತೆ ರಾಯಚೂರಲ್ಲಿ 2 ಆಗಿದೆ, ಬಳ್ಳಾರಿ ಆಗಿದೆ, ಹೊಸಪೇಟೆ 2 ಇದೆ, ಗಂಗಾವತಿ ಇದೆ, ಮಾನ್ವಿ, ಚಳ್ಳಕೆರೆ, ಮತ್ತೆ ಈಗ ಚಿತ್ರದುರ್ಗದಲ್ಲೂ ಓಪನ್ ಆಗ್ತಾ ಇದೆ. ಎಲ್ಲ ಒಂದೊಂದು ಊರಿಗೆ ತಾಲೂಕಲ್ಲೇ 2 ಕ್ಲಬ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈಗ ಬೆಂಗಳೂರಲ್ಲೂ ಒಂದು 5 ಕ್ಲಬ್ 6 ಕ್ಲಬ್ ಆಗಿದೆ ಬೆಂಗಳೂರಲ್ಲಿ. KGF, ಕೋಲಾರ, ಈ ಕಡೆ ಮಾಲೂರು,
ಈ ತಿರ್ಗಿ ಮತ್ತೆ ತಮಿಳ್ನಾಡು ಹೊಸೂರು ನಮ್ಮ ಕರ್ನಾಟಕ ಫೆಡರೇಷನ್ಗೆ ಬರ್ತಾರೆ ಅವರು. ತಿರ್ಗಿ ಮಂಡ್ಯದಲ್ಲಿ 2 ಇದಾವೆ, ತುಮಕೂರಲ್ಲಿ ಒಂದಿದೆ. ಇಲ್ಲ ಇದೇ ರೀತಿ ಇನ್ನೂ ತುಂಬಾ ಕಡೆ ಡೆವಲಪ್ ಆಗ್ಬೇಕು ವರ್ಷಕ್ಕೆ. ನಾವು ತುಂಬಾ ಎಪಿಸೋಡ್ ಅಲ್ಲಿ ಹೇಳಿದೀವಿ, ನಮ್ಮ ಆಸೆ ಒಂದೇ ಸರ್, ಓಮರ್ ಫ್ಯಾನ್ಸಿ ಅನ್ನೋದು ಇನ್ನೂ ಬೆಳಿಬೇಕು. ಇದು ತುಂಬಾ ಒಳ್ಳೆ ಇದು ಓಮರ್ ಫ್ಯಾನ್ಸಿ ಇನ್ನೂ ಬೆಳಿಬೇಕು. ತುಂಬಾ ಜನ ತುಂಬಾ ಊರುಗಳಲ್ಲೂ ಇನ್ನೂ ಕ್ಲಬ್ಗಳು ಆಗ್ಬೇಕು. ಹಾಗೆ ಎಲ್ಲರೂ ರೇಸ್ ಮಾಡ್ಬೇಕು. ಅದೇ ರೀತಿ ಯಾರಾದ್ರೂ ಬೇರೆ ಊರುಗಳಿಂದ ಹಳ್ಳಿಯಿಂದ ಯಾರಾದ್ರೂ ನಾವು ಕ್ಲಬ್ ಮಾಡ್ತೀವಿ ಅಂತ ಹೇಳಿದ್ರೆ ದಯವಿಟ್ಟು ನೀವು ಕೂಡ ಮಾಡಿ ಅಂತ ಈ ಎಪಿಸೋಡ್ ಮುಖಾಂತರವಾಗಿ ನಾವೆಲ್ಲ ಹೆಲ್ಪ್ ಮಾಡ್ತೀವಿ ಇವ್ರೆ. ನಾವೆಲ್ಲ ಆತರ ಇಲ್ಲ, ಶೋಕ್ ಬೆಳಿಬೇಕು. ಇವಾಗ ಶೋಕ್ ಬೆಳಿರೋದಕ್ಕೆ ಅಲ್ವಾ ನಾವು ಈ ಲೆವೆಲ್ಗೆ ಬೆಳೆದಿರೋದು. ಶೋಕಿಂದನೇ ನಾವು, ನಮ್ಮಿಂದ ಶೋಕ್ ಅಲ್ಲ, ಶೋಕಿಂದನೇ ನಾವು. ಆಮೇಲೆ ನಿಮ್ ಲಾಫ್ಟ್ ಅಲ್ಲಿ ನಿಮ್ಮನ್ನ ಬೇರೆ ಯಾರು ಸರ್ ನಿಮ್ ಟೀಮ್ ಹುಡುಗರು? ಇಲ್ಲ ಇದಾರೆ, ಮೋಹನ್ ಬಪ್ಪ, ನಮ್ಮ ಮೋಹನ್ ಅಂತ ಅಂದ್ಬಿಟ್ಟು ನಮ್ಮ ಕ್ಲಬ್ ಮೆಂಬರು. ಬಪ್ಪ ಬಾ ಶರತ್, ಬನ್ನಿ ಸರ್. ಮೋಹನ್ ಅಂತಂದ್ಬಿಟ್ಟು ನಮ್ಮ ಕ್ಲಬ್ದು ಅದು ಹಣಕಾಸು ವ್ಯವಹಾರ ಎಲ್ಲ ಬಂದು ಇವರೇ ಈಗ ನೋಡ್ಕೊಂತಾರೆ. ಕೂಡ ಮೆಂಬರ್, ಇವರು ಮೆಂಬರ್. ಇವ್ರು ಶರತ್ ಅಂತ ನಮ್ಮ ಫೆಡರೇಷನ್ಗೆ ಏನೇ ಆಗ್ಬೇಕಾದ್ರು ಆಪ್ದು ಎಲ್ಲ ಪಾಪ ಹುಡುಗರು ಮಾಡ್ಕೊಡ್ತಾರೆ. ಏನಾದ್ರು ಇದ್ರೆ ಈಗ ಪ್ಯಾನರಿಂಗ್ ಮಾಡ್ಬೇಕಾದ್ರೆ ಆಪಲ್ಲಿ ಇದು ಮಾಡೋದಾಗ್ಲಿ ಇದೆಲ್ಲ ಮಾಡ್ಕೊಡ್ತಾರೆ, ಹೆಲ್ಪ್ ಮಾಡ್ತಾರೆ. ನೀವು ಎಲ್ಲಿ ಸರ್ ಇರೋದು? ಇಟ್ಕೊಂಡಿದ್ದೀರಾ? ಅವರು ರೈಸ್ ಮಾಡ್ತಾ ಇದ್ದಾರೆ. ಅವರು ಸರ್ ಅವ್ರು ಇಲ್ಲ, ಅವ್ರ ಫ್ರೆಂಡ್, ಆದ್ರೆ ಕ್ಲಬ್ ವಿಷಯದಲ್ಲಿ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಸಾಕಿಲ್ಲ ಅಂದ್ರೂ ಸಾಕಿರೋರ್ಗೆ ಪ್ರೋತ್ಸಾಹ ಕೊಟ್ಟು ಅವ್ರ ಕೈಲಿ ಆದಷ್ಟು ಸಹಾಯ ಮಾಡ್ತಾ ಇದ್ದಾರೆ. ತುಂಬಾ ಥ್ಯಾಂಕ್ಸ್ ಸರ್. ನೀವು ಇದೇ ರೀತಿ ಕ್ಲಬ್ಗೆ ಹೆಲ್ಪ್ ಮಾಡ್ತಾ ಇರಿ. ಯಾಕಂದ್ರೆ ನೋಡಿ ನಿಮ್ಮಂತವ್ರಿಂದಾನೇ ಇದೆಲ್ಲ ಇದಾಗೋದು. ನೀವು ನೋಡಿ ಸಾಕಿಲ್ಲ ಅಂದ್ರೂ ನಮ್ಮ ಕೈಲಿ ಆದಷ್ಟು ನಾವು ಹೆಲ್ಪ್ ಮಾಡ್ತೀವಿ ಸರ್ ಅಂದಾಗ ಒಂದು ಕ್ಲಬ್ ಒಂದು ರೇಸ್ ನಡಿಬೇಕು ಅಂದ್ರೆ ತುಂಬಾ ಕಷ್ಟ. ನಿಮ್ಮಂತವ್ರು ಇನ್ನೂ ರಘುವರೇ ಒಬ್ಬರಿಂದ ಆಗಲ್ಲ. ಎಲ್ಲ ಅದೇ ಹೇಳ್ತಾರೆ, 2 ಕೈ ಜಲ ಚಪ್ಪಾಳೆ ಅನ್ನಂಗೆ ಎಲ್ಲರೂ ಸೇರಿದ್ರೆ ಒಂದು ಕ್ಲಬ್ ಫೆಡರೇಷನ್ ಅನ್ನೋದೆಲ್ಲ ಆಗೋದು. ಎಲ್ಲರೂ ಹೆಲ್ಪ್ ಮಾಡ್ತಾರೆ, ಅದರಲ್ಲೆಲ್ಲ 2 ಮಾತಿಲ್ಲ ಇವರೇ ಸರ್. ಆಮೇಲೆ ನಂದು ಪರ್ಸನಲ್ ಡೌಟು, ನಾವು ಯಾವಾಗ್ಲೂ ಪ್ರತಿ ವರ್ಷ ಹೋಮ್ವರ್ದು ಕೂಡ ರಿಸಲ್ಟ್ ನೋಡ್ತಾ ಇರ್ತೀನಿ ನಾನು. ಈಗ ಏನಂದ್ರೆ ನೀವು 500 ಮೇಲೆ ರೇಸ್ ಓಪನ್ ಆಯ್ತು ಅಂತ ಹೇಳಿದ್ರೆ ಇನ್ನೆಲ್ಲ ಲಿಸ್ಟ್ ಅಲ್ಲಿ ನಿಮ್ದೇ ಜಾಸ್ತಿ ಪಾಠಗಳಿರುತ್ತೆ. 500 ಮೇಲೆ 750, 1000, 1500 ಆಗ್ಲಿ, 1750 ಆಗ್ಲಿ. ನನಗೆ ಪರ್ಸನಲ್ ಆಗಿ ತುಂಬಾ ಡೌಟು, ಯಾಕೆ ಸರ್ 200, 300, 500 ವರ್ಗು ಅಷ್ಟು ಪರ್ಫಾರ್ಮೆನ್ಸ್ ಇರಲ್ಲ? ಅಂದ್ರೆ ನೀವು ಲಾಂಗ್ ರೇಸ್ಗೆನೆ ಕಾನ್ಸಂಟ್ರೇಷನ್ ಮಾಡ್ತೀರಾ, ಇಲ್ಲ ನಿಮ್ ಬರ್ಡ್ಗಳು ಇರೋದೇ ಲಾಂಗ್ ರೇಸ್? ಲಾಂಗ್ ರೇಸ್ಗೆನೆ ಜಾಸ್ತಿ ನಾನು ಟ್ರೈ ಮಾಡ್ತೀನಿ. ನಮ್ದು ಶಾರ್ಟ್ಗೆ ಟೈಮ್ ಕೊಡ್ಬೇಕಲ್ಲ, ಜಾಸ್ತಿ ಟೈಮು, ಅದರಿಂದ ಟೈಮಿಂಗ್ಸ್ ಅಲ್ಲಿ ಹೋಗ್ತದೆ. ಅದರಿಂದ ಏನಿಲ್ಲ, ನಮ್ಮ ಬರ್ಡ್ ಶಾರ್ಟು ಮಾಡ್ತದೆ, ಲಾಂಗು ಮಾಡ್ತೈತೆ. ಎಲ್ಲಾ ಬರ್ಡು ಇಲ್ಲ, ಒಂದು 70% ನಮ್ದು ಶಾರ್ಟು ಮಾಡ್ತದೆ, ಲಾಂಗು ಮಾಡ್ತದೆ. ಎಲ್ಲ ನಾನು ಲಾಂಗ್ ಡಿಸ್ಟೆನ್ಸ್ ಬರ್ಡೇ ಅಂತ ಮಾಡೋದಿಲ್ಲ, ಎಲ್ಲಾ ಬರ್ಡು ಮಾಡ್ತದೆ. ಆದರೆ ಏನಂದ್ರೆ ಟೈಮ್ ಕೊಡೋದ್ರಲ್ಲಿ ಹೋಗ್ತದೆ. ಈಗ ಬರ್ಡ್ ಬರ್ತದೆ, ಟೈಮ್ ಕೊಡ್ಬೇಕು. ನಾನು ಬೆಂಗಳೂರಿಗೆ 32 ಇಂದ 52, 52, 55 ವರೆಗೂ ಕೊಡಬೇಕು ಮಂಜು ಯಾದವ್ಗೆ. ಹಂಗಿದ್ದಾಗ ಟೈಮ್ ಇಲ್ಲಿ ಬಂದ್ರೂ ಇಲ್ಲಿಂದ 30 ನಿಮಿಷಕ್ಕೆ 25 ನಿಮಿಷಕ್ಕೆಲ್ಲ ಬರ್ಡ್ ಹೋಗ್ಬಿಡ್ತದೆ. ಅದರಿಂದ ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಹಾಗೆ ನೀವು ಲಾಂಗ್ ಡಿಸ್ಟೆನ್ಸ್ ಲಾಂಗ್ ಡಿಸ್ಟೆನ್ಸ್ ಸರ್. ನನ್ ಡೌಟ್ ಎಲ್ಲ ತುಂಬಾ ಜನದ್ದು ಕೂಡ ಡೌಟ್, ನಂಗೂ ಪರ್ಸನಲ್ ಆಗಿ ತುಂಬಾ ಜನ ಕೇಳಿದ್ದಾರೆ, ಸರ್ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅವರು ಆಗ್ತಾ ಇಲ್ಲ ಅಂದ್ರೆ ಅವರು ಪ್ರಿಫರ್ ಮಾಡೋದೇ ಲಾಂಗ್. ಟೈಮಿಂಗ್ ಕೊಡೋದ್ರಲ್ಲಿ ಸ್ವಲ್ಪ, ಈಗ ಟೈಮಿಂಗ್ ಕೊಡ್ಬೇಕಂದ್ರಾಗ ಈಗ ನಮ್ಮನೆಯಿಂದ ಸಿಟಿಗೆ ಅದು ಆಕ್ಚುಲಿ ಟೈಮಿಂಗ್ಸ್ 1 ನಿಮಿಷಕ್ಕೆ 1 ಕಿಲೋಮೀಟರ್ ಟೈಮಿಂಗ್ಸ್, ಅದು ಇಂಟರ್ನ್ಯಾಷನಲ್ ರೂಲ್ಸ್ ಇರೋದು. ಆ ವೆಲಾಸಿಟಿನೇ ತಗೊಂಡ್ಬಿಡ್ತದೆ. ಈಗ 20 ನಿಮಿಷಕ್ಕೆ ಹೋಗ್ತದೆ ಇಲ್ಲಿಂದ ಬೆಂಗಳೂರಿಗೆ, ನಾವು 20 ನಿಮಿಷ ಕೊಡ್ರಿ ಅಂತ ಕೇಳಕ್ಕಾಗಲ್ಲ. ಅದು ಯಾಕಂದ್ರೆ ಇಂಟರ್ನ್ಯಾಷನಲ್ ರೂಲ್ಸ್ ಅದು. ಈಗ 32 ಕಿಲೋಮೀಟರ್ 32 ಮಿನಿಟ್ ಕೊಡಲೇಬೇಕು. ಹಂಗಿದ್ದಾಗ ಅದನ್ನ ಚೇಂಜ್ ಮಾಡೋಕ್ಕೆಲ್ಲ ಆಗಲ್ಲ. ಅದರಿಂದ ನಾನು ಅವತ್ತಿಂದನೂ ಲಾಂಗ್ಗೆ ಸ್ವಲ್ಪ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತೀನಿ. ಈಗ ಹೇಳಬೇಕು ಅಂತಂದರೆ ನಮಗೆ ಈ ಶೋಕಿಗೆ ಡೆವಲಪ್ಗೆ ಮೇಯ್ನ್ ಬಂದು ಚೆನ್ನೈಯಲ್ಲಿ ಪಳನಿಯಪ್ಪನು ಅಂತ. ಯಾಕಂತಂದರೆ ಅವರೇ ಫಸ್ಟು ಇಂಡಿಯಾದಲ್ಲಿ ಫೆಡರೇಷನ್ ಅಂತ ಮಾಡಿ ಲಾಂಗ್ ಡಿಸ್ಟೆನ್ಸು ರೈಸ್ ಮಾಡಿದ್ದಕ್ಕೆ ನಮಗೆ ಚಾನ್ಸ್ ಕೊಟ್ಟರು. ಅವಾಗ ನಾವು ಇಲ್ಲಿಂದ ತಮಿಳ್ನಾಡಿಗೆ ಹೋಗಿ ರೈಸ್ಗೆ ಅಕ್ಕಿ ಹಾಕಬೇಕಾಗಿತ್ತು. ಮತ್ತು ಪಳನಿಯಪ್ಪನಿಂದ ಇವತ್ತು ಸೌತ್ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಒಂದು ಲಾಂಗ್ ಡಿಸ್ಟೆನ್ಸ್ ಒಂದು ಕ್ರೇಜ್ ಬಂತು, ಯಾವ ಥರ ನಡೆಸಬೇಕು ಏನು ಅಂತ. ಆಮೇಲೆ ನಾವು ಬೇರೆ ಆದ್ವಿ. ಪಳನಿಯಪ್ಪನೇ ಆಗಿರ್ಬೋದು, ಮತ್ತು ನಮ್ಮ ಸೋಲಾರ್ ಸುರೇಶ್ ಅಂತ ಅವ್ರು ತೀರೋದ್ರು, ಅವರು ಎಲ್ಲ ಬಂದು ನಮ್ಗೆ ಸಖತ್ ಹೆಲ್ಪ್ ಮಾಡಿದ್ದಾರೆ ಅವಾಗ. ಮತ್ತು ನಮ್ಮ ಬೆಂಗಳೂರಲ್ಲೂ ಅಷ್ಟೇ ನಮ್ಮ ಸುರೇಶ್ ಆಗಿರ್ಬೋದು, ಎಡಿಸನ್ ಅವರೇ ಆಗಿರ್ಬೋದು, ಮತ್ತು ಇವರು ನಮ್ಮ ಕೋಲಾರ ಮುನ್ರಾಜಣ್ಣ ಅಂತ ಇದ್ರು ಮುಂಚೆ ಹಳೆ ಪ್ರೆಸಿಡೆಂಟು, ಅವರು ಎಲ್ಲ ನಮಗೆ ಸಖತ್ ಹೆಲ್ಪ್ ಮಾಡಿದ್ರು. ಇವರು ಯಾರು ಮಂಡ್ಯದ ಗಿರಿಗೌಡರು ಅಂತಂದ್ಬಿಟ್ಟು ಅವರು ಎಲ್ಲ ನಮ್ಮ ಜೊತೆಲ್ಲೇ ಇದ್ದರು. ಮತ್ತು ವಿನಯ್ ಅಂತ ಇನ್ನೊಂದು ಕ್ಲಬ್ಬು, ಮಂಡ್ಯದಲ್ಲೇ 2 ಕ್ಲಬ್ ಇದೆ. ಮತ್ತು ತುಮಕೂರಿಂದ ವಸಂತು ಅಂತ ಅವ್ರ ಕ್ಲಬ್ಬಲ್ಲಿ ಒಂದು 5-6 ಜನ ಇದ್ದಾರೆ. ಮುಜಾಮಿಲ್ ಅಂತ ಅವನು ನಮ್ಮ ಹುಡುಗನೇ, ಅವನು ಅಷ್ಟೇ. ತಿರ್ಗಾ ಕಿರಣ್ ಅಂತ ಇದ್ದಾನೆ, ಅವನು ಫಸ್ಟ್ 1, 2, 3, 4 ಏನೋ ಹೊಡೆದಿದ್ದಾನೆ 1000ಅಲ್ಲೆಲ್ಲ. ಇವರೆಲ್ಲ ಬಂದು ನಮಗೆ ಫೆಡರೇಷನ್ನಲ್ಲಿ ಒಂದು ಬೆಳೆಯೋದಕ್ಕೆ ಒಂದು ಕಾರಣ ಇವರೇ ಎಲ್ಲರೂ. ಯಾಕಂದರೆ ಎಲ್ಲರೂ ಸಪೋರ್ಟ್ ಮಾಡಿರೋದಕ್ಕೆ ನಾವು ಇವತ್ತು ಫೆಡರೇಷನ್ ಓಪನ್ ಮಾಡಿದ್ದು. ಅಕಸ್ಮಾತ್ ಬೇರೆ ಯಾರು ಹೆಸರು ಹೇಳಿಲ್ಲ ಅಂತಂದರೆ ಒಂದು ಕ್ಷಮೆ ಇರಲಿ. ನನಗೆ ಗೊತ್ತಿರೋ, ನಾನು ಮರ್ತು ಬಿಟ್ಟಿರ್ತೀನಿ, ಒಂದು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಇರ್ಲಿ ಸರ್, ಒಂದು ಎಪಿಸೋಡ್ ಅಂದಾಗ ಮಾತಾಡ್ಬೇಕಾದ್ರೆ ಈಗ ನೋಡಿ ಆ ವಿಡಿಯೋಲ್ ಮಾತಾಡಕ್ಕಾದ್ರೆ ಸ್ವಲ್ಪ ಜನ ಗಾಬರಿ ಆಗ್ತಾರೆ, ಭಯ ಆಗ್ತಾರೆ, ಆ ಕನ್ಫ್ಯೂಷನ್ ಮರ್ತೋಗಿರ್ತೀರಾ.
ಸಾರ್ ರಿಕ್ವೆಸ್ಟ್ ಮಾಡಿದ್ದಾರೆ, ಯಾರ ಹೆಸರಾದ್ರೂ ಹೇಳೋದ್ ಮಾಡ್ತೀರಾ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ. ಎಲ್ಲಾರು ಅವ್ರ ಮನ್ಸಲ್ಲಿ ಇದ್ದೇ ಇರ್ತೀರಾ. ಯಾಕಂದ್ರೆ ನೋಡಿ ಸಾರ್ ಇವಾಗ ಏನಂದ್ರೆ ಆಲ್ ಓವರ್ ಇಂಡಿಯಲ್ಲಿ ಎಲ್ಲಾ ಸ್ಟೇಟ್ ಅಲ್ಲೂ ಚೆನ್ನಾಗಿ ಫೇಮಸ್ ಆಗಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಸ್ನೇಹಿತರನ್ನು ಕೂಡ ಇಟ್ಟಿದ್ದಾರೆ, ಒಳ್ಳೆ ಸ್ನೇಹಿತರು ಬಳಗನ ಇಟ್ಟಿದ್ದಾರೆ. ಹಂಗಾಗಿ ಎಲ್ಲರೂ ಕೂಡ ಅವ್ರ ಮನ್ಸಲ್ಲಿ ಇದ್ದೇ ಇರ್ತೀರಾ ಅಂತ ಅನ್ಕೊಂಡಿದೀವಿ ಸರ್. ಆಮೇಲೆ ನನ್ಗೆ ಇನ್ನೊಂದು ಡೌಟು, ಈಗ ನೋಡಿ ಸರ್, ಈಗ ಈ ಓಮರಲ್ಲೆಲ್ಲ ಜಾಸ್ತಿ ಹೆಸರುಗಳು ಇಂಗ್ಲಿಷ್ ಹೆಸರುಗಳೇ ಜಾಸ್ತಿ ಎಲ್ಲರೂ ಇಡೋದು. ಈಗ ನಾವು ನೋಡ್ತಾ ಇರ್ತೀವಿ ಎಲ್ಲ ಇಂಗ್ಲಿಷ್ ವರ್ಡ್ ಅಲ್ಲೇ ಹೆಸರುಗಳು ಇಟ್ಟಿರ್ತಾರೆ. ಆದ್ರೆ ನೋಡಿ ನೀವು ಪಂಚಮುಖಿ ಲೈನ್ ಅಂತ ಹೆಸರಿಟ್ಟಿದ್ದೀರಾ, ಅಂದ್ರೆ ಪಂಚಮುಖಿ ಅಂತ ಹೆಸರಿಟ್ಟಿದ್ದೀರಾ. ಅದೊಂದು ತುಂಬಾ ಇಷ್ಟ ಆಯ್ತು. ಪ್ಲಸ್ ಆ ಪಂಚಮುಖಿ ಲೈನ್ ಅನ್ನೋದೇ ಒಂದು ತುಂಬಾ ಫೇಮಸ್ ಆಗೋಗಿದೆ ಈಗ ನಿಮ್ ಲಾಫ್ಟ್ ಅಲ್ಲಿ. ಆ ವರ್ಡೇ ಯಾಕೆ ಇಡಬೇಕು ಅಂತ ಅನ್ನಿಸ್ತು ಅಂತ ನಮ್ಮ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ಗೆ ತಿಳಿಸಿ ಸರ್. ಇಲ್ಲ ಇವರೇ, ಪಂಚಮುಖಿ ಅಂತ ಯಾಕೆ ಇಕ್ಬೇಕಂತಂದ್ರೆ ಹೇಳಿ ಅದ್ರ ಬಗ್ಗೆ ಹೇಳ್ತೀನಿ. ಫಸ್ಟು ನಮ್ಮ 4 ವರ್ಷದಿಂದ ಈಚೆಗೆ ಅದು ಹೆಸರಿಕ್ಕೋದಿಲ್ಲ. ಮುಂಚೆ ಬಂದು ಪ್ರತಿಯೊಂದು ಬೋರ್ಡ್ಗೂ ಹೆಸರು ಇಕ್ಬೇಕಾಯ್ತು. ನಾನು ಒಬ್ಬನೇ ಅಂತಲ್ಲ, ಎಲ್ಲರೂ ಇಕ್ಬೇಕಾಗಿತ್ತು. ಅವಾಗೆಲ್ಲ ಬಂದು ಕಾಲ್ ಸೆಂಟ್ರು ರೆಫ್ರಿ ಬಂದಿರೋರು ಮತ್ತೆ ಏನಾದರೂ ಮಿಸ್ಟೇಕ್ ಆಗ್ತದೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಬೋರ್ಡ್ಗೂ ಆ ಹೆಸರಿಕ್ಕಿದ ಬೋರ್ಡ್ಗೆ ರಿಂಗ್ ನಂಬರ್ ಮ್ಯಾಚ್ ಆಗ್ತದಾ ಇಲ್ಲ, ಈ ಕಲರ್ ಯಾವುದು, ಆ ಥರ ಇತ್ತು ಅವಾಗ. ಈಗ ಆಪು ಈಗೆಲ್ಲ ಬಂದು ಡಿಜಿಟಲ್ ಬಂದ್ಬಿಟ್ಟಿದೆ. ಈಗೆಲ್ಲ ಹೆಸರಿಕ್ಕೋದೆಲ್ಲ ಏನು ಬೇಕಾಗಿಲ್ಲ. ಆ ಪಂಚಮುಖಿ ಅಂತ ಹೆಸರು ಏನು ಅಂತ ಹೆಂಗೆ ಇದು ಮಾಡಿದೆ ಅಂತ ಅದ್ರ ಮೂಲ ಬಂದು ಅದ್ರ ತಂದೆ ಬಂದು ಯಾರೋ ಇಲ್ಲಿ ನಮ್ಮ ದೇವನಹಳ್ಳಿಯಲ್ಲಿ ಯಾರೋ ಹುಡುಗ, ನಮ್ಮ ದೇವನಹಳ್ಳಿ ಹತ್ರ ಯಾವುದೋ ಹಳ್ಳಿಯಲ್ಲಿ ಹುಡುಗನಿಗೆ ಯಾರೋ ಒಬ್ರಿಗೆ ಸಿಕ್ಕಿತ್ತು. ಅವನ ಹತ್ರ ನಾನು ಅದು ಮೇಲ್ ತೊಗೊಂಡೆ. ಅದು AMSC ಕ್ಲಬ್ ಬಂದ್ಬಿಟ್ಟು ತಮಿಳ್ನಾಡ್ದು ಅದು ಕ್ಲಬ್, ಅದು AMSC ಅಂತ. ಏನು ಬರ್ಡ್ ಕಲರ್ ಸರ್? ಚಕ್ಕರು. ಅವನಿಗೆ ನಾನು ಒಂದು ಗಿರಾಬಾಜ್ ಒಂದು 2 ಕೊಟ್ಟು 2006 ಏನೋ ಗಿರಾಬಾಜ್ ಒಂದು 2 ಕೊಟ್ಬಿಟ್ಟು ಒಂದು 100 ರೂಪಾಯಿನ ಕೊಟ್ಟೆ, ತೊಗೊಂಬಂದೆ. ಅದನ್ನು ತೊಗೊಂಬಂದು ನನಗೆ ಅವಾಗ ರೈಸ್ ಮಾಡ್ತಾ ಇರಲಿಲ್ಲ. 2007 8 ನಾನು ಲಾಫ್ಟ್ ಮಾಡಿದ್ದೆ ಇಲ್ಲೇ ಒಂದು ನಮ್ಮ ಇವ್ರ ಮನೆ ಮೇಲೆ. ಆ ಮನೆ ಮೇಲೆ ಈ ರೈಸ್ ಯಾವಾಗ ನಾನು ಕ್ಲಬ್ಬು ಅಂದರೆ ಏನು ಅಂತ ಗೊತ್ತಿಲ್ಲ. ಅವಾಗ ಯಾವುದೋ ಟ್ರೈನಿಂಗ್ ಏನೋ ಹಾಕೋರೆ, ಮಳೆ ಬಂದು ಹೋಗ್ತು ಮಾರ್ನಿಂಗೆ 7:30ಗೆ. ಅವಾಗ ಬಂದು ಒಂದು ರೆಡ್ ಬೋರ್ಡ್ ಬಂದು ರಿಂಗ್ ಇರೋದು ಬಂದು ಬಿದ್ದೋಯ್ತು. BRPS ಅಂತ ಏನಾಯಿತು, BRPS ಅಲ್ಲ ಏನೋ ಇತ್ತು, ಯಾವುದೋ ಕ್ಲಬ್ ರಿಂಗೆ. ಆ ಬೋರ್ಡು ಆ ರೆಡ್ಡಲ್ಲಿ ಮಾಡ್ಕೊಂಡು ನಾನು ಅದರಲ್ಲಿ ಬ್ರೀಡ್ ಮಾಡಿದ್ದೆ ಪಂಚಮುಖಿ ಅಂತ. ಅಂದ್ರೆ ಆ ಚಕ್ಕರ್ಗೂ ಈ ರೆಡ್ಗೆ ಹುಟ್ಟಿದೆ, ಬ್ಲೂ ಅದು ಫಿಮೇಲು, ಅದರಲ್ಲಿ ಹುಟ್ಟಿದೆ ಪಂಚಮುಖಿ ಅಂತ ಹೆಸರು. ಆ ಬರ್ಡು ಅಷ್ಟೇ. ನಾನು ಬರ್ಡ್ಸ್ ಜಾಸ್ತಿ ಆಗ್ಬಿಟ್ಟಿತ್ತು. ಆ ರಾವನ್ನು ಅಂತ ಪಂಚಮುಖಿ ಇವೆರಡು ಒಟ್ಟು ಟೋಟಲ್ಲು 25 ಬರ್ಡ್ನ ಯಾರೋ ಒಬ್ಬನಿಗೆ ಬಂದ, ಜಾನ ಯಾರೋ ಅಂತ ಗೊತ್ತಿಲ್ಲ, ಅವನು ಏನೋ ಹುಡ್ಕೊಂಬಂದ. ಅವಾಗೆಲ್ಲ 1,500 ಬರ್ಡ್ ಕೊಟ್ಬಿಟ್ಟೆ. ಯಾಕಂದ್ರೆ ಬರ್ಡ್ಸ್ ಜಾಸ್ತಿ ಇತ್ತು, ನಾನು ಇನ್ನ ಮೆಂಬರ್ಸು ಅಲ್ಲ, ನನ್ನ ಹತ್ರ ಹೊಸ ಬರ್ಡ್ ಎಲ್ಲ ಇತ್ತು. ಅವ್ನು ತಗೊಂಡೋದ 5,000 2,000 ಕೊಟ್ಟ, ಮಿಕ್ಕಿದಕ್ಕೆ ದುಡ್ಡೇ ಕೊಡಲಿಲ್ಲ. ಹಣ ಬೆಂಗಳೂರಿಗೆ ಬಾಣ ಕೊಡ್ತೀನಿ ಅಂತ, ರಾಮಮೂರ್ತಿ ನಗರನ ಏನೋ ಒಂದು. ಅವನ ಹತ್ರ ಇಂದ ತಪ್ಪಿಸ್ಕೊಂಬಂತು. ಎಷ್ಟು ದಿನಕ್ಕೆ ಯಾರಿಗೋ ಮಾರ್ಬಿಟ್ಟವನೇ, 2 ವರ್ಷಕ್ಕೇನೋ ತಪ್ಪಿಸ್ಕೊಂಬಂತು. ಬಂದು ಇವತ್ತು ಇಂಡಿಯಾದಲ್ಲಿ ಈ ತಪ್ಪಿಸ್ಕೊಂಡು ಬ್ರೀಡ್ ಆಗಿ ಅದು ಗೆದ್ದು ಮತ್ತೆ ಅದ್ರ ಮಕ್ಕಳೆಲ್ಲ ಬಂದು ಇವತ್ತು ಇಂಡಿಯಾ ರೆಕಾರ್ಡ್ ಎಲ್ಲ ಮಾಡಿದೆ. ಅದೊಂದು ಈ ಎಪಿಸೋಡ್. ಇದೇ ಪಂಚಮುಖಿ ಬರ್ಡ್ ನ ವೆಟ್ರಿ ಮರನ್ ತಗೊಂಡೋಗಿದ್ರು 2017 16 17 ಅವಾಗ ಬಂದು ಅದಕ್ಕೆ ಏಜ್ ಬಂದು 80 years ಇವ್ರೆ. ಅಲ್ಲಿ ಲಾಫ್ಟ್ ಅಲ್ಲಿ ಮಿಸ್ ಆಗಿ ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂತದ್ದು ತಮಿಳ್ನಾಡಿಂದ. ಅದು ಹೆಚ್ಚು ಕಮ್ಮಿ 6 ವರ್ಷ ಆಗಿದ್ದು ಫ್ಲೈಯಿಂಗ್ ಆಗಿನೇ. 6 ವರ್ಷ 2 ವರ್ಷ ರೈಸ್ ಮಾಡ್ದು, ಇನ್ನು 6 ವರ್ಷ ಅದು ಬ್ರೀಡಿಂಗ್ ಅಲ್ಲಿ ಇತ್ತು. ವೆಟ್ರಿ ಮರನ್ ಸಾರ್ಗೆ KGF ರಾಜ ಕೊಟ್ಟಿದ್ದ. ಅಲ್ಲಿಂದ ತಪ್ಪಿಸ್ಕೊಂಡು ಮತ್ತೆ ಇಲ್ಲಿಗೆ ಓಡ್ ಬಂತು. ಅದು ಹೆಂಗ್ ಬಂತು ಅನ್ನೋದೇ ಗೊತ್ತಿಲ್ಲ. ಅದೆಲ್ಲ ಹೇಳ್ಬೇಕಾದ್ರೆ ಒಂದು ನಮ್ಗೆ ಒಂದು ಇತಿಹಾಸ ಇವ್ರೆ ಅದು ಹೇಳ್ಬೇಕಾದ್ರೆ. ಅದಕ್ಕೆ ಸರ್ ಕೇಳಿದೆ, ಯಾಕಂದ್ರೆ ಈಗ ತುಂಬಾ ಜನಕ್ಕೆ ಈಗ ಪಂಚಮುಖಿ ಲೈನ್ ಫೇಮಸ್ ಸರ್ ಲಾಫ್ಟ್ ಅಲ್ಲಿ ಅಂತ ಹೇಳ್ತಾರೆ. ಆ ಹೆಸರು ಹೆಂಗ್ ಬಂತು, ಆ ಬ್ರೀಡಿಂಗ್ ಬಂತು ಅನ್ನೋದು ಗೊತ್ತಾಗಿರ್ಲಿಲ್ಲ. ನೋಡಿ, ಅದು ಯಾರೋ ಹುಡುಗಾತ ತಗೊಂಡ್ಬಂದ್ರು, ಅಪ್ಪ ಎಲ್ಲ ಹುಡುಗಾತ ಯಾವ್ದೋ ರೆಡ್ ಬರ್ಡ್ ಬಂತು, ಅದರಲ್ಲಿ ಹುಟ್ಟಿದ್ದು ಯಾರೋ ಒಬ್ಬನು ಮಾರ ಹಾಕಿದೆ. ಅವನ ಹತ್ರದಿಂದ 2 ವರ್ಷಕ್ಕೆ ಹುಡುಕು ಬೋರ್ಡ್ ಬಂತು. ಆಮೇಲೆ ರೈಸ್ ಮಾಡಿದೆ, ವೆಟ್ರಿ ಮರನ್ ಮನೆಗೆ ಬಂತು, ಅಲ್ಲಿಂದ ಓಡ್ ಬಂದು ಅದೆಷ್ಟೆಲ್ಲ ಆಗಿ ತಿರ್ಗಾ ಮತ್ತೆ ಅದ್ರ ಮಕ್ಕಳು ಈಗ ಬಾಂಡ್ ಅಂತ ಗೆಲ್ತು 2016 15 ಇವ್ರೆ. 11:40 ಇಳಿದೆ. ಅವಾಗೆಲ್ಲ 2 ಗಂಟೆ 3 ಗಂಟೆಗೆ ಇಳಿದ್ರೆ ಓ ಅಂತ ಇದ್ರು. ಅವಾಗ 11:40 ಅದ್ರ ಮಗನೇ ಡೈರೆಕ್ಟ್ ಮಗನೇ ಬಂತು ಬಾಂಡ್ ಅಂತ. ಸರ್ ಆಮೇಲೆ ಈಗ ಹೆಂಗ್ ಫ್ಯಾನ್ಸಿಯರ್ ತುಂಬಾ ಜನ ಇದಾರೆ. ಓಮರ್ ಆಗಿರ್ಬೋದು, ಗಿರೇಬಾಜ್ ಆಗಿರ್ಬೋದು. ಈಗ ನೀವು ಓಮರ್ ಇರೋದ್ರಿಂದ ಓಮರ್ ಯಂಗ್ ಫ್ಯಾನ್ಸಿಯರ್ಸ್ಗೆ ಏನ್ ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀವಿ? ಇಲ್ಲ ಏನಿಲ್ಲ, ಈಗ ಯಂಗ್ ಫ್ಯಾನ್ಸಿಯರ್ಗೆ ಏನಂದ್ರೆ ಏನಾಗ್ಬಿಟ್ಟೈತೆ ಅಂದ್ರೆ ಈಗ ಶೋಕಕ್ಕೆ ಬತ್ತಾನೆ ಗೆದ್ಬಿಡ್ಬೇಕು ಅಂತ ಆಸೆ. ಈಗ ಎಲ್ಲರಿಗೂ ಅದು ಆಸೆ ಅನ್ನೋದು ಇರ್ತದೆ, ಒಂದು ಪೇಷನ್ಸ್ ಇರಬೇಕು. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಶೋಕಲ್ಲಿ ಸ್ವಲ್ಪ ಹೀಗೆ ಮಾತಾಡೋದು, ಅವನನ್ನು ಕಿಂಡಲ್ ಮಾಡೋದು, ಇವನನ್ನು ಈ ಥರ ಸ್ವಲ್ಪ ಜಗಳ ಮಾಡೋದು ಜಾಸ್ತಿ ಮಾಡ್ತಾರೆ. ಅದರಿಂದ ನಾನು ಈಗ ನಮ್ಮ ಇದ್ರ ಕಡೆ ಜಾಸ್ತಿ ಇತ್ತು. ನಾನು ಮನೆ ಫಂಕ್ಷನ್ಗೆ ಹೋದಾಗೂ ಅದನ್ನೇ ಹೇಳ್ತೀನಿ. ಈ ವಾಟ್ಸಪ್ಪು, ಈ ಫೇಸ್ಬುಕ್ಕಲ್ಲೆಲ್ಲ ಏನೇನೋ ಮಾತಾಡೋದು, ಇದೆಲ್ಲ ಏನಾಗ್ತದೆ ಅಂತಂದರೆ ಸ್ವಲ್ಪ ಈ ದ್ವೇಷ ಬೆಳೆದು ಸುಮ್ಮನೆ ಶೋಕ್ಗೆ ಪ್ರಾಬ್ಲಮ್ ಆಗ್ತದೆ.
ಪೇಷನ್ಸ್ ಇರಲಿ. ಶೋಕ್ ಯಾರೂ ನೀವು ಹುಡ್ತಾನೆ ಓಡಾಡೋಕ್ಕಾಗಲ್ಲ, ಹಂಗೆ ಶೋಕಲ್ಲೂ ಅಷ್ಟೇ ಬತ್ತನೆ ಗೆಲ್ಲಕ್ಕಾಗಲ್ಲ, ಟೈಮ್ ತೊಗೊತದೆ. ಸ್ವಲ್ಪ ಯೋಚನೆ ಮಾಡಿ ಆರಾಮಾಗಿ ಶೋಕ್ ಮಾಡಿರಿ. ನಾವಿದ್ದೀವಿ, ನಿಮ್ಗೆ ಏನು ಹೆಲ್ಪ್ ಬೇಕೋ ನನ್ನನ್ನು ಕೇಳಿ, ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ ತುಂಬ ಜನ ಈ ಮಾತು ಹೇಳಲ್ಲ, ಸಾರ್ ಹೇಳಿದ್ದಾರೆ ನಿಮ್ಗೆ ಏನು ಹೆಲ್ಪ್ ಬೇಕು ಹೇಳಿ ಅಂತ. ನೋಡಿ ನೀವು ಕ್ಲಬ್ಬಲ್ಲಿ ಇದ್ದೀರಾ, ನೀವು ಮೆಂಬರ್ ಆಗಿದ್ದೀರಾ, ಏನಾದ್ರು ಡೌಟ್ ಇದ್ರೆ ಕೇಳಿ ಸಾರ್ನ, ಅವರು 100% ನಿಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಆಮೇಲೆ ಸಾರ್ ಅದು ಹೇಳಿಲ್ಲ, ನನಗೆ ಪರ್ಸ್ನಲಾಗಿ ಗೊತ್ತಿರೋಂಗೆ ನೋಡಿ, ಕರ್ನಾಟಕನೇ ಅಂತಲ್ಲ ಸಾರ್, ಆಂಧ್ರಲ್ಲಾಗಿರ್ಬೋದು ಎಲ್ಲ ಕಡೆ ಹೆಲ್ಪ್ ಮಾಡ್ತಾರೆ. ಇವ್ರು ಫ್ರೆಂಡ್ಸ್ ಇದ್ದಾರೆ, ಅವ್ರಿಗೆ ಏನೇ ಡೌಟ್ ಬಂದರೂ ಸಾರ್ನ ಕೇಳ್ತಾರೆ. ಈಗ ನಾನು ಕೂಡ ಒಂದು 2-3 ಯೂಟ್ಯೂಬಲ್ಲಿ ವೀಡಿಯೋಲಿ ನೋಡಿದ್ದೆ, ಆಂಧ್ರ ಪ್ರೈಸ್ ಡಿಸ್ಟ್ರಿಬ್ಯೂಷನಲ್ಲೆಲ್ಲ ನಿಮ್ಮನ್ನು ಕರೆಸಿ ಸನ್ಮಾನ ಮಾಡಿದ್ದು ಎಲ್ಲ ನೋಡಿದೆ ನಾನು ವೀಡಿಯೋಲಿ. ಹಂಗಾಗಿ ಸಾರ್ ಏನಂದರೆ ನೋಡಿ ತುಂಬ ಒಳ್ಳೆ ಗುಣ ಇರೋರು. ಏನೇ ಒಂದು ಡೌಟ್ ಇದ್ರು ಅಕ್ಕಿ ಶೋಕಿಲಿ ಓಮರಲ್ಲಿ ಅವರು 100% ನಿಮಗೆ ಕ್ಲಾರಿಫೈ ಮಾಡೇ ಮಾಡಿ. ನಾನಿಲ್ಲ ಇವರೇ, ಏನೇ ಹೆಲ್ತ್ ವಿಷಯ ಆಗಿರ್ಬೋದು, ಬರ್ಡ್ಸ್ ಏನಾಗಲಿ, ನಾನು ಅದಕ್ಕೆ 100% ನಾನು ರಿಪ್ಲೈ ಮಾಡ್ತೀನಿ. ಈಗ ಹಿಂಗೇನೋ ಇವಾಗ ಸ್ವಲ್ಪ ಗಾಡಿ ವೆಹಿಕಲ್ ಇಟ್ಕೊಂಡ್ಬಿಡ್ತಾರೆ, ನಮ್ಮ ಕೈಯಲ್ಲಿ ಆಗೋದು ನಮ್ಮ ಕೈಯಲ್ಲಿ ಎಲ್ಲಿವರೆಗೂ ಅದಿದೆ ಅಲ್ಲಿವರೆಗೂ ನಾನು ಮಾಡಿದ್ದೀನಿ ಇವರೇ ಈ ಶೋಕಲ್ಲೆಲ್ಲ. ಫ್ರೆಂಡ್ಸ್ ನೋಡಿ, ಈಗ ನಾವು ಸಾರ್ ಲಾಫ್ಟಿಗೆ ಬಂದಿದ್ವಿ, ತುಂಬಾ ಸಂತೋಷ ಆಯಿತು. ನೋಡಿ ಅವ್ರ ಮನೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡಿರೋಂಥ ಬರ್ಡ್ಗಳು ತೋರಿಸಿದ್ರು, ಮೇಲ್ಸು ಫೀಮೇಲ್ಸು ಸ್ಟಾಕ್ ಬರ್ಡ್ಸ್ ಎಲ್ಲ ತೋರಿಸಿದ್ರು. ನೋಡಿ ತುಂಬಾ ಸಂತೋಷ ಆಯಿತು. ಆಮೇಲೆ ಈ ಎಪಿಸೋಡಲ್ಲಿ ಕಲಿಯೋದು ಕೂಡ ತುಂಬಾನೇ ಇದೆ. ಹಂಗಾಗಿ ದಯವಿಟ್ಟು ನೀವೆಲ್ಲರೂ ನೋಡಿ ಹೆಂಗೆ ಏನು ಅಂತೇಳಿ ನೋಡಿದಾಗ ನಿಮ್ಗೆ 100% ಒಂದು ವಿದ್ಯೆ ಕಲಿಬೋದು ಅಂತ ನಾನು ಈ ವಿಡಿಯೋ ಮುಖಾಂತರವಾಗಿ ತಿಳಿಸ್ತಾ ಇದ್ದೀನಿ. ಆಮೇಲೆ ನೋಡಿ ಅವರು 1750 ಕಿಲೋಮೀಟ್ರದು ಅದು ನೋಡಿ ರೆಕಾರ್ಡ್ ಆಗಿರೋದು, ನಮ್ಮ ನಾಲೆಡ್ಜಲ್ಲಿ ಅದು ವರ್ಲ್ಡ್ ರೆಕಾರ್ಡ್ ಅಂತಲೇ ಹೇಳಿದ್ದೀವಿ ವಿಡಿಯೋಲ್ಲಿ. ನಾವು ಇನ್ನೊಂದ್ಸತಿ ಹೇಳ್ತಾ ಇದ್ದೀವಿ, ಇದೆಲ್ಲ ಬೇರೆ ಯಾವ್ದಾದ್ರು ವರ್ಲ್ಡಲ್ಲಿ ಬೇರೆ ಬಂದಿದೆ ಅಂದ್ರೂ 100% ನಮ್ಮ ಎಪಿಸೋಡಲ್ಲೇ ಅದನ್ನು ಟೆಲಿಕಾಸ್ಟ್ ಮಾಡಿ ಅದಲ್ಲ ಇದು ಇಲ್ಲ. ಅದನ್ನ ಇಲ್ಲ, ನನಗೂ ಅದು ಆಕ್ಚುಲಿ ಗೊತ್ತಿರಲಿಲ್ಲ. ನಾನು ಯಾರನ್ನೋ ಸ್ವಲ್ಪ ಫಾರಿನ್ ಫ್ಯಾನ್ಸಿಯರ್ನೇ ತಿಳ್ಕೊಂಡೆ. ಮಿಲಿಟರಿ ರೋಗಲದ್ದು ಬಂದು 723 ಕಿಲೋಮೀಟ್ರ್ ಬಂದು 9ನೇ ದಿನ ಈವ್ನಿಂಗ್ ಅಂತ ಏನೋ ಬಂದಿರೋದು ಅಂತ ಸಾರೇ ಹೇಳಿದ್ರು ನನಗೆ. ಅವರು ನಮ್ಮ ಪೋಲೆಂಡ್ ಫ್ಯಾನ್ಸಿಯರ್ ಒಬ್ರು ಹೇಳಿದ್ರು. ಯಾಕಂದರೆ ಈ ಮಿಲಿಟರಿ ರೋಗೆಲ್ಲ ರೈಸ್ ಮಾಡ್ತಾರಲ್ಲ, ಅವ್ರ ಜೊತೆಲೆ ಅವರು ರೈಸ್ ಮಾಡೋದು. ಅವರು ಹೇಳಿದ್ರು, ಮತ್ತು ಇಂಡಿಯಾದವರು ಒಂದು ಸ್ವಲ್ಪ ಜನ ಹೇಳಿದ್ರು, ಇಲ್ಲ ಇದೇ ವರ್ಲ್ಡ್ ರೆಕಾರ್ಡು ಅಂತ ಅಂದ್ಬಿಟ್ಟು ಅಂತ ಹೇಳಿದ್ರು. ಅದರಿಂದ ನಮಗೆ ಗೊತ್ತಾಯ್ತು ಇವ್ರೆ. ನಮ್ಮ ನಾಲೆಡ್ಜಲ್ಲಿ ಅಂತ ನಾವು ಹೇಳ್ತಾ ಇದೀವಿ, ನಾವು ತಿಳ್ಕೊಂಡಿರೋ ಪ್ರಕಾರ ಅಂತ ಹೇಳಿದೀವಿ. ಇಲ್ಲ ಇದೆಲ್ಲ ಬೇರೆದು ಅಂತ ಹೇಳಿದ್ರೆ ಅವರು ಪ್ರೂಫ್ ಕೊಟ್ರೆ ನಾವೇ ನಮ್ಮ ಎಪಿಸೋಡ್ ಅಲ್ಲೇನೆ ತಿಳಿಸ್ತೀವಿ. ಆಮೇಲೆ ಇನ್ನೊಂದೇನು ಅಂದ್ರೆ 1750 ಕಿಲೋಮೀಟರ್ ಅಲ್ಲಿ ಸಾರ್ ಹಾಕಿದ್ 7 ಬರ್ಡ್ಸ್, 7 ಬರ್ಡ್ಸ್ಗೆ 7 ಬರ್ಡ್ಸ್ ಕೂಡ ರಿಟರ್ನ್ ಆಗಿದೆ, ಪ್ಲಸ್ ಪ್ಲೇಸ್ಮೆಂಟ್ ಆಗಿದೆ. ಟಾಪ್ 10 ಇರೋದು, ಟಾಪ್ 10 ಅಲ್ಲೂ 7 ಬರ್ಡ್ಸ್ ಟಾಪ್ 10 ಅಲ್ಲೇ ಇದೆ. ನೋಡಿ ಫ್ರೆಂಡ್ಸ್, ಅದು ರೆಕಾರ್ಡ್. ಈಗ ನೋಡಿ, ಈಗ ಫಸ್ಟ್ ಬರ್ಡ್ ಬಿಟ್ಬಿಡಿ, ಈಗ ಸಾರ್ 7 ಬರ್ಡ್ಸ್ ಹಾಕಿದ್ದಾರೆ 1750 ಕಿಲೋಮೀಟರ್ಗೆ. ಅದರಲ್ಲಿ ಟಾಪ್ 10 ಅಲ್ಲಿ 7 ಬರ್ಡ್ಸ್ ಟಾಪ್ 10 ಅಲ್ಲೇ ಇದೆ ಅಂದ್ರೆ ಅದು ಒಂದು ವರ್ಲ್ಡ್ ರೆಕಾರ್ಡೇನೆ. ಈಗ ಈ ರೆಕಾರ್ಡ್ ಅಂತೂ ಯಾರೋ ಬ್ರೇಕ್ ಮಾಡಿರೋಕ್ಕೆ ಚಾನ್ಸ್ ಇಲ್ಲ ಅಂತ ಅನ್ಕೊಂಡಿದೀನಿ. ಇದಂತೂ 100% ವರ್ಲ್ಡ್ ರೆಕಾರ್ಡ್ ಅಂತ ಅನ್ಕೊಂಡಿದೀವಿ. ನೋಡಿ ತುಂಬಾ ಜನ 1750 ಕಿಲೋಮೀಟರ್ ಅಂದ್ರೆ ರೇಸ್ ಪಾರ್ಟಿಸಿಪೇಟೇ ಮಾಡಲ್ಲ, ಯಾಕಂದ್ರೆ 100% ಅಕ್ಕಿನ ಕಳ್ಕೊಂತೀವಿ ನಾವು ಅಂತೇಳಿ ಯಾರು ಪಾರ್ಟಿಸಿಪೇಟ್ ಮಾಡಲ್ಲ. ಅಂತದ್ದು ಸಾರಿ 7 ಬರ್ಡ್ ಹಾಕಿ 7 ಬರ್ಡ್ ಕೂಡ ಟಾಪ್ 10 ಅಲ್ಲಿ ನಿಂತಿದೆ ಅಂದ್ರೆ ತುಂಬಾನೇ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಆಮೇಲೆ ಸಾರ್ ಇನ್ನೊಂದು ಇನ್ಫಾರ್ಮೇಶನ್ ಹೇಳ್ತಾರೆ ನೋಡಿ, ಲಾಂಗ್ ಡಿಸ್ಟೆನ್ಸ್ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ. ಇಲ್ಲ, ಡೆಲ್ಲಿ ರೈಸು ಇವರೇ ಇದೆಲ್ಲ ಇವಾಗ ಮಾಡಿರೋದಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ತಮಿಳ್ನಾಡವರೆಲ್ಲ ಬಂದು 2006, 7, 8 ಮಾಡಿದ್ದಾರೆ. ಮಾಡಿದ್ರು ಇವರೇ ಅವಾಗಲ ನಮ್ಮದೇ 50 ಬೋರ್ಡು 100 ಬೋರ್ಡ್ ಎಲ್ಲ ಹಾಕಿದ್ದಾರೆ. ಒಂದು ಬೋರ್ಡು ಬರ್ತಾ ಇರಲಿಲ್ಲ ಅವಾಗ, ಯಾಕಂದರೆ ಅದು 1750 ಡೆಲ್ಲಿ ರೈಸೇ. ನಾನು ನೋಡ್ದಂಗೆ ಒಂದು ಬೋರ್ಡು ಬಂದಿರಲಿಲ್ಲ. ಫಸ್ಟು ಇಂಡಿಯಾಗೆ ಬೋರ್ಡ್ ಬಂದಿದ್ದು ಇಜಾಜ್ ಬೈ ಏನೋ ಅಂತ ಒಬ್ಬರದು, ಅವ್ರದ್ದು ಬಂದು 31 ಡೇಸ್ಗೆ ಬಂತು. ಅದು ಏನು 32 ಡೇಸ್ಗೆ ಏನೋ ಅದೇ ಇದ್ದಿದ್ದು. ಯಾವ ವರ್ಷ ಸರ್? ಅದು ಬಂದು 2016 ಏನೋ ಇರಬೇಕು ಇವರೇ, 16 17. ಆ ಬೋರ್ಡ್ ರೆಕಾರ್ಡ್ ಬಂದು 18 ಫಸ್ಟು KGF ರಾಜ ಅಂತ ನಮ್ಮ ಪಂಚಮುಖಿ ತೋರಿಸೋದಲ್ಲ, ಅದ್ರದ್ದು ಸ್ವಂತ ತಮ್ಮ ಬಂತು. ಎಷ್ಟು ದಿನಕ್ಕೆ? 17ನೇ ದಿನಕ್ಕೆ ಫಸ್ಟ್ ಬಂದು ಕರ್ನಾಟಕಕ್ಕೆ. ಏನು 30 ಡೇಸಲ್ಲಿ ಫಸ್ಟ್ ಬರ್ಸಿದ್ದೆ. ಯಾಕಂದರೆ 1-2 ಸಲ ಏನು ಟ್ರೈ ಮಾಡಿಲ್ಲ ಡೆಲ್ಲಿ ರೈಸು. ಮ್ಯಾಕ್ಸಿಮಮ್ ಒಂದು 10 to 15 ಟೈಮ್ ಟ್ರೈ ಮಾಡವ್ರೆ, ಆದರೂ ಯಾರ್ದು ಬರ್ಡೇ ಬಂದಿರಲಿಲ್ಲ, ಸಕ್ಸಸ್ ಆಗಿಲ್ಲ. ಆಮೇಲೆ ನಾವು ತಮಿಳ್ನಾಡಲ್ಲಿ ಮಾಡಿದಾಗ ರಾಜದ್ ಬಂತು. ಆಮೇಲೆ ಬಂದು ಬೆಂಗಳೂರಲ್ಲಿ ನಾವು ಮಾಡಬೇಕಾದ್ರೆ ನಮ್ಮ ಶಂಕರ್ ಅವ್ರದ್ದು ಬಂತು ಫಸ್ಟು. ಆಮೇಲೆ ಆ ಸಲ ಇನ್ನೊಬ್ರು ಯಾರ್ದೋ ಬಂತು, ನಮ್ಮ ಸಂದೀಪ್ ಇರಬೇಕಲ್ವಾ, ಸಂದೀಪ್ ಯಾರೋ ಶಂಕರ್ ಸರ್ ಅಂದ್ರೆ ಮೀಲಿ ಬರ್ಡ್ ಬಂತು. ಮೀಲಿ ಬರ್ಡ್ ಸರ್ ಬಂದಿದ್ದು ಅದು 9:15 ದಿನಕ್ಕಲ್ಲ, 9:15 ದಿನಕ್ಕೆ, 9:15 ದಿನಕ್ಕೆ, 8:15 ದಿನಕ್ಕೆ, 9:15 ದಿನಕ್ಕೆ ಅದೊಂದು ಬಂತು. ಅದಾದ ನೆಕ್ಸ್ಟ್ ವರ್ಷ ಬಂದು ಸಂದೀಪ್ ಅಂತ ಅವ್ರು ಬಂತು. ಈ ನಡುವೆ ಒಂದು 3-4 21 ಈಚೆಗೇನೆ ಇದೆಲ್ಲ ಆಗಿದ್ದೀವ್ರಿ. ಅದಕ್ಕೆ ಇನ್ನು ಮುಂದೆ ಏನು ಬರ್ತಾನೆ ಇರಲಿಲ್ಲ.
ಸರ್ 100 ಬೋರ್ಡ್ ಹಾಕಿದ್ರೆ ಹೋಗ್ಲಿ 2 ವರ್ಷ 1 ವರ್ಷಕ್ಕಾದ್ರೂ ಬದೀತಾ 1 ಬೋರ್ಡು ಬರ್ತಾ ಇರಲಿಲ್ಲ. ಈಗ ಯಾಕಂದರೆ ಈಗ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಏನೇ ಆಗಿರ್ಬೋದು ಅವಾಗೆಲ್ಲ ಏನೂ ಗೊತ್ತಿರಲಿಲ್ಲ ಸರ್, ಏನೋ ಮಾಡೋರು ಪಾಪ ಅವಾಗೆಲ್ಲ. ಈಗೆಲ್ಲ ಅವಾಗ ಮೆಡಿಕೇಟೆಡ್ ಬಗ್ಗೆನೂ ಏನೂ ಐಡಿಯಾ ಇರಲಿಲ್ಲ ಇವರೇ ಯಾರಿಗೂ. ಈಗ ಎಲ್ಲರೂ ಅಪ್ಡೇಟ್ ಆಗವ್ರೆ. ಮೊನ್ನೆ ನಾವು ಅಷ್ಟೇ ಡೆಲ್ಲಿಗೆ ಟ್ರೈನಲ್ಲಿ ಚಾನ್ಸ್ ಕೊಡಲಿಲ್ಲ, ಕಾರಲ್ಲೇ ಕಳಿಸಿದ್ವಿ. ಇನ್ನೇನು ಮಾಡೋದು, ಹಾಂ ಖರ್ಚೆಲ್ಲ ಜಾಸ್ತಿ ಬಂತು. ಊಟ ಹಾಕೋದಿರ್ಬೋದು, ಆಮೇಲೆ ಟ್ರಾನ್ಸ್ಪೋರ್ಟ್ ಬೇಗ ರೀಚ್ ಆಗೋದು. ಹೌದೌದು. ಆಮೇಲೆ ಸಾರ್ ಹೇಳಿದ್ರು ಮೆಡಿಕೇಶನ್ ಇಲ್ಲ. ಅದರಲ್ಲಿ ಇನ್ನೊಂದು ಹೇಳ್ತೀನಿ, ಡೆಲ್ಲಿ ಕ್ಲಬ್ ಅವರು ನಮ್ಗೆ ಅವತ್ತು ಅಲ್ಲಿ ಹೋದಾಗ ನಮ್ಗೆ ಹೋಗಕ್ಕೆ ಮುಂಚೆನೇ ನಮಗೆ ಲಾಡ್ಜಿಂಗ್ ಮಾಡಿರ್ಬೋದು, ಪ್ರತಿಯೊಂದು ನಮ್ಗೆ ಹೆಲ್ಪ್ ಮಾಡೋರು. ಯಾಕಂದ್ರೆ ಒಂದು ಕ್ಲಬ್ ಅವ್ರು ನಾವೊಬ್ಬರೇ ಎಲ್ಲ ಮಾಡೋಕ್ಕಾಗಲ್ಲ. ನಾವು ಫೋನ್ ಮಾಡಿ ಹೇಳಿದ್ರೆ ಪಾಪ ಅವ್ರು ಎಲ್ಲ ಥರನೂ ನಮಗೆ ಫೆಸಿಲಿಟಿ ಮಾಡಿಕೊಟ್ರು. ಲಾಡ್ಜಿಂಗ್ ಇರ್ಬೋದು, ಬೆಳಗ್ಗೆ ಬಿಡೋಕ್ಕೆ ಲೊಕೇಶನ್ನು, ಪ್ರತಿಯೊಂದು ನಮಗೆ ಮಾಡಿಕೊಟ್ರು. ಅವ್ರಿಗೂ ನಮ್ಗೆ ಹೇಳ್ಬೇಕಾದ್ರೆ ಅವ್ರ ಕಡೆಯಿಂದ ನಾನು ಒಂದು ಕೃತಜ್ಞತೆ ಹೇಳ್ತೀನಿ ಅವ್ರಿಗೆ. ಎಪಿಸೋಡ್ ಮುಖಾಂತರವಾಗಿ ಡೆಲ್ಲಿ ಕ್ಲಬ್ ಫ್ರೆಂಡ್ಸ್ ನೋಡಿ, ನಿಮಗೆ ಈ ಎಪಿಸೋಡ್ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಆಲ್ರೆಡಿ ಹೇಳ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸೇರಿ ಅಕ್ಕಿ ಶಾಕ್ನ ಉಳಿಸೋಣ, ಎಲ್ಲರೂ ಸೇರಿ ಅಕ್ಕಿ ಶಾಕ್ನ ಬೆಳೆಸೋಣ, ಎಲ್ಲರೂ ಸೇರಿ ಆದಷ್ಟು ಅಕ್ಕಿ ಶಾಕ್ನ ಕಳ್ಸೋಣ ಅನ್ನೋದೇ ನಮ್ಮ ಉದ್ದೇಶ ಫ್ರೆಂಡ್ಸ್. ಥ್ಯಾಂಕ್ಸ್, ಬಾಯ್.